ಪರಮೇಶ್ವರ. ಗುರುವಿಲ್ಲದೆ ಇದ್ದ ಕಳಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿಗಳಿಗಿಂತ ಈ ಲೋಕದಲ್ಲಿ ದೇವರೇ ಇಲ್ಲ. ನೀನು ಸೌಗಂಧಿಕ ಪುಷ್ಪವನ್ನು ಕೇಳದ ಮೇಲೆ ತರದೇ ಬಿಡುವುದಿಲ್ಲ. ಎನ್ನ ಮರವ ಹಾಗಂತಿಲ್ಲ. ಸುಂದರ ಸುಂದರಿ, ಪುಷ್ಪವನ್ನು ತರುತ್ತೇನೆಂದ ಕ್ಷಣಕ್ಕೆ ನನ್ನ ಮನಸ್ಸು ಸಂತೋಷವಾಯಿತು. ಮತ್ತೆ ನಿನ್ನ ಮನಸ್ಸು ಸಂತೋಷವಾದ ಮೇಲೆ ಎನ್ನ ಮನಸ್ಸು ಸಂತೋಷವಾಗಬೇಕಲ್ಲ ನಾರಿ. ಆಯ್ತಲ್ಲ, ಗಾನವನ್ನು ಹಾಡಿದರಲ್ಲ, ಮತ್ತೇನು? ಇನ್ನು ಒಂದು ಕಾಯವನ್ನು ಹಾಡಲೇ ಭ್ರಷ್ಟ? ಹೇಳುವೆನು ಕೇಳು. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ. ಇದು ರಮ್ಯ ಚೈತ್ರ ಒಳಕಾವತಿ ಪಟ್ಟಣಕ್ಕೆ ಇನ್ನತಕ್ಕೆ ತಡಾಲಕಾವತಿಯ ಪಟ್ಟಣಕ್ಕೆ ಹೋಗಲು ಎನ್ನ ಅಣ್ಣನಾದ ಧರ್ಮಜನ ಆಜ್ಞೆಯನ್ನು ಪಡೆದೆ. ನೆಂಬ ಯಕ್ಷಯ ದಕ್ಷಯನು ನಾನು ಕೇಳಿದ ತಕ್ಷಣವೆಲ್ಲ ಲಕ್ಷಣವಾದ ಸೌಗಂಧಿಕ ಪುಷ್ಪವನ್ನು
ಯಪ್ಪ ಆತ ಆಂಜನೇಯ ಅಂತ ತಂದ್ರೆ ಮತ್ತೆ ಕರೆಕ್ಟ್ ಆತ ಶಾಸ್ತ್ರ ಆತ ಮಾಡ್ಯಾನಪ್ಪ ಏನಿಲ್ಲ ಅದೇನ ಮಿಸ್ ಆಗೈತೆ ಹೌದಪ್ಪ ಇರ್ಲಿ ಶಾಂತಿ ರೀತಿ ಕುತ್ಕೊಳ್ರಿ ಏನಾಗಿಲ್ಲ ಅದು ಒಂದು ಬಾಣ ಫೇಲ್ ಆಗದಂತೆ ಕೊಡ್ರಿ ಏನಾಗಿಲ್ಲ ಅದು ಆತಾಗಿತ್ತ ಸಿಡ್ದೈತೆ ಒತ್ಕೊಂಬಿದ್ದೈತಿಯಪ್ಪ ಏನಾಗಲ್ಲ ಸುಮ್ಮನೆ ಕೂತ್ಕರೆ ನಿನ್ನ ಎರಡು ಆಡೆಗೆ ಎನ್ನ ಮನಸ್ಸು ಇನ್ನ ಆನಂದವಾಗಿಲ್ಲ. ಎನ್ನ ಒಂದು ಗಾನವನ್ನು ಹಾಡಿ ಎನ್ನ ಮನಸ್ಸು ಅತಿ ಸಂತೋಷವನ್ನು ಪಡಿಸಲಾಯಿದಾರಿ. ಕಾಂತ ಏ ಕಾಂತೆ, ಹಾಗಾದ್ರೆ ಹೇಳುವರೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಎನ್ನಾಯ ಆಸೆಯ ನೆರವೇರಿಸೋ ಎನ್ನಾಯ ಎಲ್ಲ ಮಾತ ಸಮಯವಿಲ್ಲ, ಕುಳಿತುಕೋ, ಜಯದಾರ್ತಿನ ಮಾಡುವೆನು. ನಿನ್ನ ಇಷ್ಟವಂತ ಹಾಗಲ ಸುಂದರಿ. ಸೋತೆಯಾಡನೆ ಕಯತಾನೆ ನೀಲವಾಗಲೆ ಸ್ವಭಾಗದ ಬೆರೆಯಲೆ ಅಂಗಳದಾಯಿ ಬೇಗನೆ ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬರುವಂತನಾಗು. ಜಯದಾರ್ತಿನ ಮಾಡಿರೋನು ಕಾಂತ ಮಹಾಬಲವಂತ. ನಿನ್ನ ಇಷ್ಟದಂತೆ ಹಾಗಲ ಸುಂದರಿ. ಚಂದನಿಂದ ಉಚ್ಚಾಟ ಮಾಡುವಂದವರನ್ನು ನಾರೊಂದಿಗೆ ಹೇಳಿದೆ ದೊರೆಯೇ ಭಾಗ್ಯವಿಸಿರಿಯೇ. ಹೋಳಿರಿಯಲ್ಲ ಈ ಮಾನವ ದೇವ ನೆಟ್ಟಿಲ್ಲ ತೊಟ್ಟ ಕಟ್ಟಿತ ಕರ ಸಂಪುಟನಾಗಿ ದಿಟ್ಟದೆ ಮತ್ತೆ ನಟಿಸುವ ಬಟಗ್ಗಣೆ
ನೀನು ದಾರು ನಿನ್ನ ನಾಮಾಂಕಿತ ಕಿಂಕರ ಓ ದೇವ ನಾವು ದಾರಂದರೆ ಮೈದಾನಿಟ್ಟಿನ ಹೋಳಿಗೆ ಸಿಮೆಂಟಿನ ಮಾಳಿಗೆ ಬಗಲಾಗ ಜೋಳಿಗೆ ನಿತ್ಯ ದುಡಿಯೋದು ನಾವು ಕೂಳಿಗೆ ನಮ್ಮೂರು ಸಾಹುಕಾರ ಮುಖ ನೋಡಿ ಕೊಡತನ ಬಡ್ಡಿಗೆ ಬಡ್ಡಿ ಕಟ್ಟಲಾಗದ ಒತ್ತುಂಟೆ ಬರುತ್ತೈತಿ ದೊಡ್ಡಿಗೆ ಅಂತ ಬಡ್ಡಿ ಕಟ್ಟಲು ಬಂದ ಗಿಡ್ಡ ಸಾರಥಿ ಅನ್ನುತ್ತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬೋಳಿರಿಯಲ್ಲ ಈ ಸಾರಥಿ ನಾವು ದಾರಂದರೆ ಶ್ರೀಮದ್ದಾತ್ರಿ ಜಯ ಚಂಚತ್ ಭಕ್ತಾಬ್ಜ ಮಿತ್ರ ಸುರ ಶ್ಯಾಮಲ ಗಾತ್ರ ಭಕ್ತರುತ್ಕಮಲ ಪ್ರಭಾಕರ ಭಾಸ್ಕರ ವಂಶೋತ್ತರ ಸಾರಥಿ ಚಿತ್ ಪ್ರಕಾಶಯುಕ್ತನಾದ ಶ್ರೀಮದ್ ರಾಮಚಂದ್ರನ ಪಾಲಕಮಲ ಅಂಗಳಿಗೆ ಚಂಚರೀಕಲೋಳು ವಿಭ್ರಾಜಿಸುವ ಅಂಜನ ದೇವಿಯ ಗರ್ಭಾವ ರಾಶಿಗೆ ನಕ್ಷತ್ರದೀಶನಾಗಿ ಮೆರೆಯುವ ವೀರ ಆಂಜನೇಯನನ್ನು ತಿಳಿಯಲೈ ಸಾರದೆ ವೀರ ಆಂಜನೇಯನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರದೆ ದೇವ ಈ ಸಭಾನಿಕೇತನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಶ್ರೀರಾಮನ ಪರನಾಮಕ್ಕೆ ಓದಲಾಗ ಇತ್ತು ನಾನು ಈ ಪರ್ವತದಲ್ಲಿ ತಾರಕ ನಾಮವನ್ನು ಪಠಿಸುತ್ತಾ ಕುಳಿತುಕೊಂಡೆನು ಹೌದೇನು ದೇವ ಸಾರದೆ ಭೂಮಿ ಇದು ಅಲ್ಲದೆ ಇದು ಮಾರ್ಗವಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ವಾಯುಸುತ ಭೀಮಸೇನ ಪ್ರಥಮನವರನು ಅವನ ಬಲಿಮೆಯನ್ನು ನೋಡಬೇಕೆಂಬ ಕಾರಣವೇ ಇಲ್ಲಿಗೆ ಬಂದಿರುವನ ಸರಕು ತಿಳಿದೆ ನಾನು ಬಂದ ಸಂಗತಿ ತಿಳಿಯದ ಭೂಮಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನೀರು ಆಂಜನೇಯ ರಕ್ತ ನಿಮ್ಮ ಊರು ಹುಡುಗ ಕನಕದಾಸನ ಭಕ್ತ ನಿಮ್ಮ ಇನ್ಸ್ಟಾಗ್ರಾಮ್ ವೀರಯ್ಯ ಸನ್ನಪ್ ಟಿ ತಾಳೂರು ವೆಂಕಟೇಶ್ ಅವರು ಒಂದು ಸುಂದರವಾದ ಹಾರವನ್ನು ಆಂಜನೇಯನ ಪಾತ್ರ ಮಾಡಿದಂಥವ್ರಿಗೆ ತಯಾರು ಮಾಡಿರುತ್ತಾರೆ ಅದೇ ಪ್ರಕಾರ ಬ್ಲಾಸ್ ಲೈಟ್ ಅನ್ನು ಆಂಜನೇಯನ ಪಾತ್ರ ಮಾಡಿದಂಥವ್ರಿಗೆ ತಯಾರು ಮಾಡಿರುತ್ತಾರೆ ಕೊಡ್ರಪ್ಪ ದಬ ದಬ ಕೊಡ್ರಬೇಕು ಇದು ಸ್ವಾಮಿಯವರು ಒಂದು ಬಂಗಾರದ ಉಂಗುರವನ್ನು ಆಂಜನೇಯನ ಪಾತ್ರ ಮಾಡಿದಂಥವ್ರಿಗೆ ತಯಾರು ಮಾಡಿರುತ್ತಾರೆ ಸ್ವಾಮಿ ಒಂದು ಬಾಗಲಿ ಇರುಪಾಕ್ಷ ಸ್ವಾಮಿ ಅವರು ಒಂದು ಸುಂದರವಾದ ಬಂಗಾರದ ಉಂಗುರವನ್ನು ಆಂಜನೇಯನ ಪಾತ್ರ ಮಾಡಿದಂಥವ್ರಿಗೆ ತಯಾರು ಮಾಡಿರುತ್ತಾರೆ ಯಪ್ಪ ಇಂತಗ ಆಂಜನೇಯನ ಪಾತ್ರ ಮಾಡಿದಂಥವ್ರಿಗೆ 500 ರೂಪಾಯಿ ಮಾಡಿರ್ತಾರೆ ಕೊಡಪ್ಪ ಮುನಿಯ ಮಾಸ್ಟರ್ ಆದಂತ ಪಂಪೈ ತಾತನವರು ಆಂಜನೇಯನ ಪಾತ್ರ ಮಾಡಿದಂತ ಒಬ್ಬ ಯುವಕನಿಗೆ 500 ರೂಪಾಯಿ ಬಹುಮಾನ ಪೂರ್ವಕವಾಗಿ ಕೊಟ್ಟಿರುತ್ತಾರೆ ಏನಿದು ಆಶ್ಚರ್ಯಕರವಾದ ರೀತಿ ಅದೇನು ದೇವ ನರ ಸಂಚಾರವಿಲ್ಲದೆ ಈ ಅರಣ್ಯದಲ್ಲೇ ಏನೋ ಒಂದು ಅಘೋರತೆ ನೀವು ಕೇಳಿ ಬರುವುದು ಇದು ಏನೋ ಒಂದು ಉತ್ಪಾತವಾಗಿ ಕಾಣುವುದು ಎಲ್ಲವೈತೆ ಇಂಥದಲ್ಲಿ ಹುಟ್ಟಲು ಕಾರಣವೇನು ಅದೇನು ದೇವ ಸರತೆ ಭೂಪತಿ ಇದು ಏನೋ ಲೋಕಪ್ರಳಯ ಮಾಡುವ ಕಾಲ ಭೈರವನ ಕೋಲಾಳ ಧ್ವನಿಯೋ ಎಲ್ಲವೈತೆ ಕಾಲನ ರೋಷಾಯಣ ಮಿಲಿತವಾದ ನಿರ್ಘೋಷವೋ ಶಿವ ದೇವ ಈ ಉದ್ಯದ ಘೋಷಕ್ಕೆ ಹತ್ತಿಗಳೆಲ್ಲ ಅಲ್ಲಾಡಿ ಹತ್ತಿದವು ಸಪ್ತ ಸಮುದ್ರಗಳೆಲ್ಲ ಗದ್ದಲಿಕಿದವು ತಾರಗ್ರಹಂಗಳೆಲ್ಲ ಅಲ್ಲಾಡಿ ಹತ್ತಿದವು ದೊಡ್ಡ ಪರ್ವತಂಗ ಪಲ್ಲಗವಾದವು ಇದರ ಮಹಿಮವೇನು ತಿಳಿಯಲು ಶ್ರೀರಾಮಚಂದ್ರ ಇದರ ವಿಚಾರವೇನು ನಿನಗರಿಕೆಯಲ್ಲದೆ ನನಗೆ ಮಾತ್ರ ಗೋಚಾರವಾಗುವುದು ದೇವ ಭಕ್ತ ಜನ ಸಂಜೀವ ಜಯ ಶ್ರೀರಾಮ್ ಅಲ್ಲಿಗೆ ಹೋಗು ಹೊಳಿ ಬಳಿದೆಯ ಎಲ್ಲ ಈ ವೃದ್ಧನೇ ನೀನು ದಾರು ನಾನು ಹೋಗುವ ಮಾರ್ಗದಲ್ಲಿ ಹೀಗೇಕೆ ಕುಳಿತಿರುವೆ ನೀನು ದಾರುವೀರ ಎಲ್ಲ ಈ ವೃದ್ಧ
ವೃದ್ಧನೇ ಎಲ್ಲ ಈ ವೀರನೇ ನಾನು ಮನುಷ್ಯ ಮಾತ್ರ ಎನ್ನ ಮನೋನಿ 7 ಸೌಗಂಧಿಕ ಪುಷ್ಪವನ್ನು ಬಯಸಿದ ಕಾರಣ ಪುಷ್ಪವನ್ನು ತರುವ ನಿಮಿತ್ತಕ್ಕೆ ಕಿನ್ನೆರೇಶ್ವರನ ಪಟ್ಟಣಕ್ಕೆ ಹೋಗುವನು. ಒಳ್ಳೇದು ಒಳ್ಳೇದು. ಅಲ್ಲ ಈ ವೃದ್ಧನೇ ಎಲ್ಲ ಈ ವೀರನೇ ನಾನು ಹೋಗುವ ದಾರಿಯಲ್ಲಿ ಗುಡ್ಡದ ಹಾಗೆ ಬಾಲವನ್ನು ಅಡ್ಡವಾಗಿ ಇಟ್ಟುಕೊಂಡು ಯಾತಕ್ಕೆ ಕುಳಿತಿಯೋ ವರಜರ ದಾರಿಯನ್ನು ಬಿಡ ತ್ರಿವರ. ಆಹೋ ಮನುಷ್ಯ ಶಿರೋಮಣಿ, ನಾನು ಅತಿವೃದ್ಧನು, ದೇಹವೆಲ್ಲವೂ ಕ್ಷೀಣಿಸಿ ತ್ರಾಣಗುಂದಿ, ಮೈ ಚರ್ಮವು ಚಿಕ್ಕ ಬಿದ್ದು ಅರಿಯು ಅಡಿಗಿ ನಡುವು ಬೊಗ್ಗಿ ಅಡ್ಡಿ ಇಟ್ಟು ನಡೆಯಲಾರದೆ ಕುಳಿತುಕೊಂಡೆನು. ಇದು ಅಲ್ಲದೆ ಹಲ್ಲುಗಳು ಬಿತ್ತು ಹೋಗಿರುವವು, ಕಣ್ಣುಗಳು ಕಾಣುವುದಿಲ್ಲ, ಕಿವಿಗಳು ಕೇಳಿಸುವುದಿಲ್ಲ. ಇಂಥ ವೃದ್ಧಾಪ್ಯ ದೆಸೆಯಲ್ಲಿ ನಾನು ಹೇಗೆ ಮೇಲಕ್ಕೇಳಲಿ? ಕೂತರೆ ಹೇಳಿಲಕ್ಕೆ ಬಾರದು, ಎತ್ತರೆ ಕುಳಿತುಕೊಳ್ಳಲಿಕ್ಕೆ ಬಾರದು. ಆದ ಕಾರಣ ಕುಳಿತುಕೊಳ್ಳಲಿದ್ದ ಎದ್ದಳಕ್ಕೆ ಬಾರಲಿದ್ದರೆ ಮನೆಯಲ್ಲೇ ಬಿದ್ದಿರಬೇಕಲ್ಲ ಈ ಮೂರ್ಖ. ಇಂಥ ಬಲಹೀನನಾದ ನಾನು ಬಾಲವನ್ನು ಹೇಗೆ ತೆಗೆದುಕೊಳ್ಳಲಿ ತಮ್ಮ? ಹೀಗಿರುವುದು ನನ್ನ ವೃದ್ಧಾಪ್ಯದ ಕರ್ಮ. ಹೇಳಿದೆಯಲ್ಲ ಈ ಮೂರ್ಖ, ವೃದ್ಧನಾಗಿ ಬಳಿಕ ಮನೆಯಲ್ಲೇ ಬಿದ್ದಿರಬೇಕು. ಅದನ್ನು ಬಿಟ್ಟು ಎಲ್ಲರೂ ತಿರುಗಾಡುವ ದಾರಿಯಲ್ಲಿ ಉದ್ದವಾದ ಬಾಲವನ್ನು ಅಡ್ಡವಾಗಿ ಇಟ್ಟುಕೊಂಡರೆ, ಹೊಳೆ ದಿನಂತೆ ಕುಳಿತುಕೊಂಡರೆ ವಾಯಿರದ್ದರು ಸುಮ್ಮನೆ ಇರುವರೇ ಬುದ್ಧಿಗಾಡಿ. ಈ ದಾರಿಯನ್ನು ಬಿಟ್ಟು ಹಾತಿಗೆದ್ದು ನಡಿ. ಆಹೋ ತಮ್ಮ, ಇದು ನಮ್ಮ ಕರ್ಮ. ಇದ್ದ ಸುದ್ದಿಯಂ ಹೇಳಿಕೊಂಡರೆ ಚೀ ಬುದ್ಧಿಗೇಳಿ, ಹಾಚಿಕೆ ಎತ್ತು ನಡಿ ಎಂದು ಗದ್ದರಿಸುವೆ. ಸಹಜವಾಗಿ ಗದ್ದರಿಸುವನಲ್ಲ ಈ ಮೂರ್ಖ. ವೃದ್ಧರಾದ ಬಳಿಕ ಮನೆಯಲ್ಲೇ ಬಿತ್ತಿರಬೇಕೆಂದು ಎದ್ದೆದ್ದು ಬೀಳುವೆ ನಿಜ. ಆದರೆ ಹಟವಿಯ ಗಿಡ ಮರಗಳ ಹಣ್ಣು ಕಾಯಿಗಳನ್ನು ತಿಂದು ಗಿಡದಡಿಯೋಳು ಜೀವಿಸುವ ನಮ್ಮಂತ ಬಡವನ ಚರರಿಗೆ ಮನ ಎತ್ತಣದು. ನಮಗೇನು ಹೆಂಡರೆ ಮಕ್ಕಳೇ, ನಮ್ಮಂತ ಪರದೇಶಿಗಳ ಕೊಡುವೆ ನಿಮಗೇಕೆ? ಸುಮ್ಮನೆ ನಮ್ಮ ಬಳಲಿಸಬೇಡ, ಹೋಗಪ್ಪ ಮನುಷ್ಯ ಶಿರೋಮಣಿ ಮಣಿ. ಫಲ ಫಲ ಎಲೈ ಪದಕೋತಿ ಭೀಮಾ, ನಾನೇನು ನಿನ್ನ ಬುಡದನೆ ಬೈದನೆ, ಹೇಗೆ ನನ್ನ ಬಯಸಬೇಡವೆಂದು ಹೇತಕ್ಕೆ ಗೋಳಾಡುತ್ತೆ? ಎಲೈ ವೃದ್ಧನೇ, ಎಲೈ ವೀರನೇ, ಇರುವುದಕ್ಕೆ ಮನೆ ಇಲ್ಲದಿದ್ದಡೆ ಈ ದಾರಿಯಲ್ಲಿ ಕುಳಿತುಕೊಳ್ಳಬೇಕೆ? ನಿನಗೆ ಬೇರೆ ಕಡೆ ಸ್ಥಳವಿಲ್ಲವೇ ಹೇಗೆ? ಎಲೈ ವೃದ್ಧನೇ, ಎಲೈ ವೀರನೇ, ಸದಾ ಈ ಹದವಿಯಲ್ಲಿ ನೀನು ಇರುವುದಕ್ಕೆ ಈ ಹದವಿಯನ್ನು ನಿನ್ನದೋ ನಿಮ್ಮ ಅಪ್ಪನದೋ ಅಥವಾ ನಿಮ್ಮ ತಾದ ಸಂಪಾದಿಸಿದ್ದೋ, ಇಲ್ಲವೇ ದಾರದಾದರೂ ಜಾಗೀರಾಕಿ ಕೊಟ್ಟಿದ್ದೋ ಬಡಗೋದಿ ಇಲ್ಲದ ಶಾಖೆಯನ್ನು ಜಾತಕ್ಕೆ ಮಾಡುತ್ತಿ. ಎಲೈ ನಿಷ್ಕರುಣೆ ಮನುಜ, ಈ ದಾರಿಯಂ ಬಿಡಿ ಎಂದು ಗದ್ದರಿಸುವೆಯಲ್ಲ. ಸಹಜವಾಗಿ ಗದ್ದರಿಸುವನಲ್ಲ ಈ ಮೂರ್ಖ. ಎತ್ತು ಹೋಗಿ ಅನ್ನುವುದಕ್ಕೆ ಎನ್ನ ಮೇಲೆ ಹಠವೇ ಹೇಗೆ? ನಿನ್ನ ಮೇಲೆ ಹಠವೇನು ಇಲ್ಲ. ಎನ್ನ ಎಂದದಿ ಆಳಾದ ದ್ರೌಪದಿ ಸೌಗಂಧಿಕ ಪುಷ್ಪವನ್ನು ಬಯಸಿದ ಕಾರಣ ಈ ದಾರಿಯಲ್ಲೇ ಬಂದಿರುವನು. ಮೇಲಾಗಿ ನಮ್ಮಂತ ವೃದ್ಧರಂ ಬಾಧಿಸುವುದು ಒಳಿತಲ್ಲ. ಅದು ಯಾತಕ್ಕೆ ಒಳಿತಲ್ಲ ಈ ಬಂಡ? ಈ ದಾರಿಯಂ ಬಿಡಿಯನ್ನು ನಿರ್ಬಂಧ ಮಾಡಲಿಕ್ಕೆ ಈ ದಾರಿಯನ್ನು ನೀನು ಸಂಪಾದಿಸಿದ್ದು ಅಥವಾ ನಿಮ್ಮಪ್ಪ ಸಂಪಾದಿಸಿದ್ದು? ನಮ್ಮ ಅಪ್ಪನೇನು ಸಂಪಾದಿಸಿಲ್ಲ, ಈ ದಾರಿಯೇ ದೇವರನ್ನು ಸಂಪಾದಿಸಿದವನಲ್ಲ ಈ ಮೂರ್ಖ. ಎಲ್ಲವೇ ನಿನ್ನಗೆ ದಾರಾದರೂ ಜಹಾಗೀರು ಹಾಕಿಕೊಟ್ಟಿದ್ದು. ಈ ದಾರಿಯಂ ಬಿಡಿಯನ್ನು ನಿರ್ಬಂಧ ಮಾಡಲಿಕ್ಕೆ, ಈ ದಾರಿಯಂ ಬಿಟ್ಟು ಹೋಗೋದಕ್ಕೆ ನಿನಗೆ ಬೇರೆ ದಾರಿ ಇಲ್ಲವೇ? ನನಗೆ ಬೇರೆ ದಾರಿ ಇಲ್ಲಲ್ಲ ಈ ಮೂರ್ಖ. ಇಲ್ಲವೇ ಬೇರೆ ದಾರಿ ಇಲ್ಲವೇ? ಈ ದಾರಿಯಂ ಬಿಡಿಯನ್ನು ನಿರ್ಬಂಧ ಮಾಡಲಿಕ್ಕೆ ಈ ದಾರಿಯನ್ನು ನೀನು ಸಂಪಾದಿಸಿದ್ದು ಅಥವಾ ನಿಮ್ಮಪ್ಪ ಸಂಪಾದಿಸಿದ್ದು? ಇಂಥ ವೃದ್ಧರಂ ಬಾಧಿಸುವುದು ಒಳಿತಲ್ಲವೋ ಕುಲ್ಲ? ಇದು ಮತಿವಂತರಂ ಮಾತಲ್ಲ. ಬಳಿರೇ ಎಲ್ಲ ಈ ಸಾರಥಿ ಹೂವವಿ ಅತಿ ಚಾಚೆಯನ್ನು ಮಾಡುವ ಈ ಮುದುಕೋತಿಯನ್ನು ನೋಡಿದೀಯ ಎಲ್ಲ ಈ ಕುಳ್ಳ. ನಿನ್ನ ಬಾಲವನ್ನು ಬಿಡುದು ಗರ್ಗರನೆ ತಿರುವಿ ಈ ಭೂಮಂಡಲಕ್ಕೆ ಹೊಡೆದು ನಿನ್ನ ಹಲ್ಲಗಳಂ ಕಳೆದು ನಿನ್ನ ಕಾಲಗಳಂ ಬಿಡುದು ಮೇಲಕ್ಕೆ ಹೋಗಿ ತಿನ್ನೋಡು. ಜಾಗೃತಿಯಿಂದ ದಾರಿಯನ್ನು ಬಿಡು ಪಡಕೋತಿ. ಈ ದಾರಿಯನ್ನು ಬಿಡಲಿದ್ದರೆ ನಾನೇ ನಿನ್ನನ್ನು ದಾರಿ ಬಿಡುತ್ತೇನೆ.
ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಲ್ಲ ಈ ವೃದ್ಧನೇ. ಇಂದು ನಾಳೆ ಸಾಯುವ ವೃತ್ತನು, ಇಂದು ನಾಳೆ ಸಾಯುವ ವೃತ್ತನು ನನ್ನನ್ನು ಬೈದು ಕರ್ಮಕ್ಕೆ ಪಾಪಕ್ಕೆ ಗುರಿಯಾಗುವುದು ಏಕೆ, ಪಾಪಕ್ಕೆ ಗುರಿಯಾಗುವುದು ಏಕೆ, ತಿಳಿದು ನೋಡಿ ಮಾತನ, ತಿಳಿದು ನೋಡಿ ಮಾತನ. ಬಲೆ ಭೀಮನೆ, ಬಲೆ ಭೀಮನೆ, ಬಲೆ ಭೀಮನೆ, ನಿನ್ನ ಹೆಸರಿಸವ ಯಾರನ್ನು ನಾನು ಕಾಣೆನು. ಬಾಲವನೆತ್ತದ ವೀರನು ನೀನು ಇಂಥ ಮಾತುಗಳಾಡುವರು, ಬಾಲವನೆತ್ತದ ವೀರನು ನೀನು ಇಂಥ ಮಾತುಗಳಾಡುವರು. ಬಲೆ ಭೀಮನೇ. ಎಲ ಈ ಭೂಪ, ನಿನಗೆ ತಕ್ಕೆ ಇಷ್ಟು ಕೋಪ? ನನ್ನ ಮನೋನಿಯಳು ಸೌಗಂಧಿಕ ಪುಷ್ಪವನ್ನು ಬಯಸಿದ ಹೆಚ್ಚಿಗೆಲ್ಲ ಈ ಮೂರ್ಖ. ಎನ್ನ ಕೈಕಾಲು ಮತ್ತು ಹಲ್ಲುಗಳನ್ನು ದೇವರೇ ಮುರಿದು ಬಿಟ್ಟಿರುವನೋ? ದೇವರ ಮುರಿಯಲಿದ್ದರ ಈಗ ನಾನು ಮುರಿಯುವನಲ್ಲ. ಅಂದ ಮೇಲೆ ನೀನು ಮರೆಯುವುದೇನಿದೆ? ಇಂದು ನಾಳೆಯೋ ಸಾಯಿ ಮುದಿ ಹಣವಂ ಕೊಲ್ಲಿ ಋತ ಪಾಪೋಮಿ ಹತ್ತಕ್ಕೆ ಕಟ್ಟಿಕೊಳ್ಳುವೆ. ನನ್ನ ಬಾಲವೇ ನನಗೆ ಭಾರವಾಗಿದೆ, ಆದ ಕಾರಣ ನೀನೇ ನನ್ನ ಬಾಲವನ್ನು ಎತ್ತಿ ಹತ್ತತ್ತ ಇಡು, ಮುಂದಕ್ಕೆ ಪ್ರಯಾಣ ಮಾಡು, ನನಗಿಷ್ಟು ಮಾತ್ರ ಉಪಕಾರ ಮಾಡು. ಬಲಿರೇಯವ ಈ ವನಚರ, ಈಗ ನಿನ್ನ ಮಾತು ಒಪ್ಪಿದೆ ಒಪ್ಪಿದೆ. ನಿಮ್ಮಂತ ವೃದ್ಧರಿಗೆ ಉಪಕಾರ ಮಾಡುವುದರಲ್ಲಿ ತಪ್ಪೇನಿದೆ? ಇದು ನ್ಯಾಯವಾಗಿದೆ ಅಲ್ಲ ಈ ವೃದ್ಧನೇ. ವೀರನೇ, ಆದ ಕಾರಣ ನಿನ್ನ ಬಾಲವನ್ನು ನಾನೇ ಹತ್ತಾಗಿತ್ತಾಗಿ ಎತ್ತಿಡುತ್ತೇನೆ ಕಂಡಿಗ ವನಚರನೇ. ಒಳ್ಳೇದು ಒಳ್ಳೇದು. ಎನ್ನ ಎದ ಕೈಯ ಹೆಂಡ ಎತ್ತಿದರ ಈ ಬಾಲವನ್ನು ಹೇಳಲಾರದು. ಎನ್ನ ಭುಜಬಲದ ಬಲ್ಮೆಯಿಂದ ಹಲ್ಲಾಡಿಸುವೆನು. ಪರಿಚಾರ ಇದೇನು ಉತ್ಪಾದಕರ ಹೋಳಿರ್ಯ ಸಪ್ತಕುಲ ಪರ್ವತಂಗಳಂ ಕಿತ್ತಿ ಒತ್ತಟ್ಟಿಡಬಹುದು. ಆಕಾಶವೇ ಹತ್ತದಿಂದ ಎತ್ತಿ ಹತ್ತಾಗಿತ್ತಾಗ ನೂಕಬಹುದು. ಎಲ್ಲ ಸಾರಥಿ ಹೋಗಲಿ. ಗೋಳಿರ್ಯ ಎನ್ನಯ್ಯ ಭುಜಬಲದ ಬಲ್ಮೆಯಿಂದ ಹಿಡಿದು ಹಲ್ಲಾಡಿಯೇ ಮುಳ್ಳಿನ ಮನೆಯಷ್ಟಾದರೂ ಹಲ್ಲಾಡಬಲ್ಲದು. ಏನು ದೇವ? ಎಲ್ಲ ಸಾರಥಿ ಹೋಗಲಿ. ನನಗೆ ಪೂರ್ತಿ ಆಯಾಸವೇ ಹುಟ್ಟಿತು. ಈ ಹುಲ್ಲು ಕಪಿಯ ಬಾಲವೇ ಎನ್ನ ಬಲ್ಮೆಯನ್ನು ನಿಲ್ಲಿಸಿಬಿಟ್ಟಿತು. ಅಲ್ಲ ಸಾರಥಿ, ಓ ಅಯ್ಯೋ, ನಾನು ಎಂದಕ್ಕೆ ಹೋದರೆ ಸೌಗಂಧಿಕ ಪುಷ್ಪವನ್ನು ತರಲಿಲ್ಲವೆಂದು ದ್ರೌಪದಿ ನನ್ನನ್ನು ಬೇಸರ ಮಾಡಿಕೊಳ್ಳಬಲೋ ಏನು? ಇದಕ್ಕೆ ಗತಿಯನ್ನು ಮಾಡಲಿ ಸಾರಥಿ? ಮುಂದೇನು ಗತಿ? ಆಗಲಿ ದೇವ. ಒಲ್ಲಿ ಒಲ್ಲಿ ಕೊಡ್ದವು. ಬಲಿರಿಯೇಯಲ ಈ ಮಾತಿನ ನರವರಣೆ. ಆಹೋ ಸ್ವಾಮಿ, ನೀನು ದಾರೋ, ನಿನ್ನ ನಾಮದೇವೇನು? ದಾರಿಯಲ್ಲಿ ಬಿದ್ದ ಬಾಲವನ್ನು ತೆಗೆಯಲಾರೆ, ನಿನ್ನ ಮೋರಿಯೂ ಸುಟ್ಟಿತ ಬಿಡು. ನಿನ್ನಂತ ಕೈಲಾಗದವನು ಸೌಗಂಧಿಕ ಪುಷ್ಪವಂ ಎಂತು ತರಿಯು ಮೂಡ, ನೀನು ಅಲ್ಲಿಗೆ ಸರ್ವತಾ ಹೋಗಬೇಡ. ಆಹೋ ಮಹಾತ್ಮ, ನಾನು ದಾರಂದರೆ ದಾರೋ, ಹೌದಪ್ಪ. ಆಹೋ ಮಹಾತ್ಮ, ನಾನು ದಾರಂದರೆ ನೀನು ದಾರೋ,
ಸಂಪತ್ತಮ ಸ್ಥಾನವತಿಯ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನಾದ ಪಾಂಡು ನೃಪೋತ್ತಮನ ಪಂಚಪುತ್ರರೋಳು ಅತ್ಯಧಿಕ ಬಲಶಾಲಿಯಾದ ವಾಯುಪುತ್ರನೆಂಬ ಭೀಮಸೈಲನೆಂಬುವರೇ ಓಹೋ ಭೀಮಸೇನ, ಆದರೆ ನೀನು ದಾರು ನಿನ್ನ ನಾಮಧೇಯವೇನು? ಈ ವಾನರ ವೇಷವಂ ಧರಿಸಿದ ನಾರಾಯಣನೋ ಅಥವಾ ನಾಗಭೂಷಣನೋ ಇಲ್ಲವೇ ಹಿರಣ್ಯ ಗರ್ಭವನು? ನಿನ್ನ ವೃತ್ತಾಂತವಂ ಸಲ್ಲಲಿಯಿಂದ ಪೇಳುವಂತನಾಗು ಕಂಡಿಯ ವನಚರ. ಬಹಳವಾಯ್ತು ನನಗೆ ತಾಪ. ಎಲ್ಲ ಈ ಪಾಂಡುಪುತ್ರ ನಾನು ದಾರಂದರೆ ನೀನು ದಾರು ಸ್ವಾಮಿ. ತ್ರೇತಾಯುಗದಲ್ಲಿ ವಾಯುವಿನಿಂದ ಅಂಜನ ದೇವಿಯ ಗರ್ಭದಲ್ಲಿ ಜನಿಸಿದ ಸುಗ್ರೀವನ ಸಖ ಶ್ರೀರಾಮನ ದೂತನಾದ ವೀರಾಂಜನೇಯ ಎಂದ ಕ್ರೈಸ್ತ ಭೀಮ ರಿಪಿಕಲೋತ್ತಮ. ಓಹೋ ಹನುಮಂತ, ಓಹೋ ಹನುಮಂತ, ನೀನು ಮಹಾಬಲವಂತ. ಸಹಜವದೇವಣ್ಣ, ಇಲ್ಲಿಯ ಪರ್ಯಂತರವಾದ ನಾರಾಯಣನೊಬ್ಬನೇ ಗುರುವಾಗಿದ್ದನು, ಈಗ ಇಬ್ಬರು ಗುರುಗಳಾದರಿ. ಪಾಂಡುರಾಯನೊಬ್ಬನೇ ತಂದೆ ಎಂದು ತಿಳಿದಿದ್ದೆನು, ಈಗ ಇಬ್ಬರು ತಂದೆಗಳಾದರಿ. ಧರ್ಮರಾಜನೊಬ್ಬನೇ ಹಣ್ಣನೆಂದು ತಿಳಿದಿದ್ದೆನು, ಈಗ ಇಬ್ಬರು ಹಣ್ಣೆಂದರಾದಿರಿ. ನನಗೆ ಈಗ ಬಹಳ ಸಂತೋಷವಾಯಿತು. ನಾನು ಧನ್ಯನಾದೆನು ದೇವ, ಮಹಾನ್ ಭಾವ. ಭೀಮಸೇನ, ಆಹೋ ದೇವಾ, ಇದುವರೆಗೂ ಅಂಜನ ದೇವಿಯೊಬ್ಬಳೇ ತಾಯಿ ಎಂದು ತಿಳಿದಿದ್ದನು. ಹಾ. ಈಗ ಕುಂತಿ ದೇವಿಯೋ ತಾಯಿಯಾದಳು. ಬಲ ಬಲ ಹಂದಿರಾಯ. ನನಗೆ ಅಣ್ಣ ತಮ್ಮರೇ ಇಲ್ಲವೆಂದು ತಿಳಿದಿದ್ದನು. ಈಗ 6 ಮಂದಿ ಅಣ್ಣ ತಮ್ಮಂದಿರಾದೆವು. ಆದರೆ ನೀನು ಮಹಾಪರಾಕ್ರಮಿ ಎಂದು ಕೇಳಿರುವನು. ನಾನು ಪರಾಕ್ರಮ ಎಂಬುವುದು ಇಲ್ಲಿ ಕುಳಿತಿರುವ ಈ ಸಭಾ ಜನವರಿಗೆ ತಿಳಿಬಿದಿರುವುದು ಸ್ವಾಮಿ. ತಾವಾಗ ನನ್ನನ್ನು ಸ್ಮರಿಸುವನು, ಆಗಲೇ ಬಂದು ಪಾರ್ಥನರು ತಾಕಲು ಪತಾಕೆಯಲ್ಲಿ ನಿಲ್ಲುವೆನು. ನಿನ್ನ ಕಾರ್ಯವು ಸಫಲವಾಗಲೆಂದು ಆಶೀರ್ವಾದ ಮಾಡುವೆನು ತಮ್ಮ. ಇದೇ ನಿನ್ನಗೆ ನೇಮ. ಬಳಿ ಬಳಿರೇ ಎಲ್ಲ ಈ ಸಾರಥಿ ಓಬಲಿ. ಇನ್ಯಾತಕ್ಕೆ ತಡ ಶ್ರೀ ಮಾರುತೇಶ್ವರನ ಆಶೀರ್ವಾದ ಒಂದು ಆಯಿತು. ಹಾ ನಾರಾಯಣನೊಂದು ದಯವೊಂದು ಇರಲಿ. ಹೋಳಿರಿ ಇನ್ಯಾತಕ್ಕೆ ತಡ ಎಲ್ಲ ಮನೋನಿಯಲು ದ್ರೌಪದಿ ಸೌಗಂಧಿಕ ಪುಷ್ಪವನ್ನು ತರವಕ್ಕೆ ಅತಿ ವೇಗದಿಂದ ರಥವನ್ನು ಬಿಡುವಂತನಾದ ಸಾರಥಿ. ಅದೇ ಪ್ರಕಾರವಾಗಲಿ ಹೋಗಲಿ. ಧರ್ಮಜ ಧರ್ಮಜ ಬಾಪ ದಾರಿ ಬಿಡ್ರಪ್ಪ ಅಲ್ಲೇ. ಎಲ್ಲ ಸಾರಥಿ ಸ್ವಾಮಿ, ಸೌಗಂದು ಪುಸ ತರನಂದು ಹೋದ ಭೀಮಸೈನನು ಇನ್ನೂ ಬರಲಿಲ್ಲ ಸಾರಥಿ, ಅತಿ ಜಾಗೃತಿ. ಆಗಲಿ ದೇವಾ. ಜಟಾಸುರ ಜಟಾಸುರ ನಿಂದು ನನದು ಹಾರಾಡುವ
ಬಳಿ ಬಳಿ ಎಲ್ಲ ಈ ಸಾರಥಿ ಭೂಪತಿ ಇನ್ನೆತ್ತಕ್ಕೆ ತಡ ಆಗಲಿ ದೇವ. ಶ್ರೀರಾಮನ ಸ್ಥಳಕ್ಕೆ ಹೋಗೋಣ ನಡಿ ಸಾರಥಿ ಭಗವನಿಗೆ ಹೆಚ್ಚು ಚಕ್ಕದೆ. ಅದೇ ಪ್ರಕಾರವಾಗಲಿ ಭೂಪತಿ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ರಾಮ ರಾಮ ಸೀತಾರಾಮ ಜಯ ಜಯ ರಾಮ 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 ಸೀತಾರಾಮ ಜಯ ಜಯ ರಾಮ 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 ಸೂರ್ಯಾನ್ವಯಾಬ್ಧಿ ಸೋಮ ಜಗದಾಭಿರಾಮನಿ ಶಿವರಾಮ ಶ್ರೀರಾಮ ರಾಮ ರಣರಂಗ ಭೀಮ ಶ್ರೀರಾಮ ರಾಮ ರಣರಂಗ ಭೀಮ ಜಯ ಘೋಷ ಶಿವರಾಮ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ಮನೆಗೆ ಎಲೈ ಸಾರಥಿ ಈ ಚಂದ್ರಮುಖಿಯಂ ನೋಡಿದೀಯಾ ಎಷ್ಟು ಮನೋಹರವಾಗಿರುವುದು. ಹೌದು ದೇವ. ಈ ವನಿತಾ ಮಣಿಯಳು ನನ್ನ ಕಣ್ಣಿಗೆ ಕಂಡವಳು. ಈ ಸುಂದರಿಯ ಸೌಂದರ್ಯನ್ನು ಎಷ್ಟೊಂದು ವರ್ಣಿಸಲಿ. ಈಕೆಯ ಮುಖವು ಚಂದ್ರಬಿಂಬದಂತೆ ಒಳಿಯುವುದು. ಈಕೆಯ ತೇಜ ಪುಂಜವಾದ ದೇಹಕಾಂತಿಯು ಇಂದ್ರ ನೀಲಮಣಿಯನ್ನು ದಿಕ್ಕರಿಸುತ್ತವೆ. ಈ ವನಿತಾಮಣಿಯಳನ್ನು ಸೃಷ್ಟಿ ಮಾಡುವುದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನು ಎಷ್ಟು ಕಷ್ಟಪಟ್ಟು ಹೇಗೆ ನಿಷ್ಠೆಯಿಂದ ಸೃಷ್ಟಿಸನೇನೋ ಅಲ್ಲ ಸಾರಥಿ. ಒಳ್ಳ ಮುಖವನ್ನು ದಿಟ್ಟಿಸಿ ನೋಡಿಯೇನು. ಇದಕ್ಕೆ ಒಂದು ಶ್ಲೋಕ ಉಂಟು, ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳು ದೇವ. ಕಿಂ ಕುಂತಲಂ ಕಿಂ ನಾಚಿಕಂ ಕಿಂ ದಂತಂ ಕಿಂ ಮುಖಂ. ಎಲ್ಲ ಸಾರಥಿ ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ದೇವ? ಏನು ಮುಂಗುರುಗಳು ಸಂಪಿಗೆ ಹೂವಿನಂತೆ ಎಸೆಯು ಏನು ಮೂಗು ಒಳ್ಳೆ ಹಣ್ಣಿನಂತೆ ಇರುವ ಏನು ಕುಡಿಯೋ ಬೀದಂತೆ ಹೊರಪಳನೆ ಹೊತ್ರ ಏನದಂತ ಬಂದವಳ ಏನು ರೂಪವತಿಯು. ಈ ಕಯ ಸರಿ ಸಮಾನರಾದರೂ ಈ ಕಯ ಸರಿ ಸಮಾನರಾದ ಸ್ತ್ರೀಯರನ್ನು ಈ ಧಾರಣಿಯಲ್ಲೆಲ್ಲವೂ ಕಾಣನು. ಹೌದೇನು ದೇವ? ಎಲ್ಲ ಸಾರಥಿ ಭೂಪತಿ ಇವಳ ಕಣ್ಣಿನ ಹುಬ್ಬಿಯ ಸಮುದ್ರದ ತೆರೆಯಂತೆ ಮುಂಗುರುಳ ಭ್ರಮರ ನೇತ್ರ ಎಂಬ ಕಮಲದ ಮೇಲೆ ಕೂಡದೆ ಹಾರಾಡುತ್ತಿರುವುದಲ್ಲ. ಎಲ್ಲ ಸಾರಥಿ ಭೂಪತಿ ಅದು ಏನೆಂದರೆ ಏನು ದೇವ? ಈ ಸುಂದರಾಂಗಿಯ ತುಟಿಯ ಬಣ್ಣವನ್ನು ನೋಡಿ ನಿತ್ತರಿಸಿ ತೊಂಡೆ ಹಣ್ಣನ್ನು ನಾಚಿಕೆಪಟ್ಟು ಗಿಡ ಮಜವಾಗಿಕೊಂಡಿದ್ದು. ಅಲೇ ಇವಳ ಕುತ್ತಿಗೆಯನ್ನು ನೋಡಿ ಶಂಕವು ಎದುರಿಗೆ ನಿಲ್ಲಲಾರದೆ ನಾಚಿಕೆಪಟ್ಟು ಸಮುದ್ರದೊಳಗೆ ಸೇರಿತು. ಈಕೆಯ ಜಡಮುಡಿಯಂ ಕಂಡು ಕೃಷ್ಣನ ಸರ್ಪವು ಸರ್ರವಾಗಿ ಉತ್ತಲವು. ಎಲ್ಲ ಸಾರಥಿ ನೀನು ಸ್ವಲ್ಪ ಹತ್ತತ್ತ ನಿಲ್ಲೋ. ಈ ಕನಕಲ ತಾಂಗಿಯ ಕುಂಭ ಕುಚ್ಚೆಂಗಳನ್ನು ನೋಡಿ ಚಕ್ರವಾಕ್ಯ ಪಕ್ಷಗಳು ಆಡಿದವು. ಈಕೆಯ ಮೈ ಬಣ್ಣಕ್ಕೆ ನಿಂಬೆ ಹಣ್ಣು ಹುಳಿಯಾಗಿ ಸಿಹಿಯಾಗಿತ್ತು. ಸಾರಥಿ ಇದಕ್ಕೆ ಒಂದು ಶ್ಲೋಕ ಉಂಟು, ಹೇಳುತ್ತೇನೆ ಕೇಳು. ಅದೇನು ದೇವ? ಅರಸಿಕ ಜನ ಸಂಭಾಷಣೆಯದು ರಸಿಕ ಜನ ವರ್ತಕಲಹಂ ಲಂಬಕುಚ ಶ್ರೀ ಹಲಿಂಗನೇದು ಲಂಬಕುಚ ಶ್ರೀ ಪಾದಾತ್ರಡನ ಮುಕ್ತಂ. ಎಲ್ಲ ಸಾರಥಿ ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು ದೇವ? ರಸಿಕತ್ವ ಇಲ್ಲದವರ ಕೂಡ ಮಾತನ್ನಾಡುವುದಕ್ಕಿಂತಲೂ ರಸಿಕತ್ವ ಉಳ್ಳದವರ ಕೂಡ ಕಲಹ ಮಾಡುವುದು ಉತ್ತಮ. ಎಲ್ಲ ಸಾರಥಿ ಇದು ಅಲ್ಲದೆ ಅದೇನು ದೇವ? ತನ್ನ ಕೈಗ ದೊರಕದ ಕುಚಗೊಳ್ಳ ಸ್ತ್ರೀಯಳ ಹಾಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಷ್ಟು ಕುಚಗೊಳ್ಳ ಸ್ತ್ರೀಯಳ ಪಾದದಿಂದ ಒದಿಸಿಕೊಳ್ಳುವುದು ಬಹುಲೇಸು.
ಎಲ್ಲ ಸಾರಥಿ, ಈ ಕೋಮಲ ಹಂಗೆ ದುಂಡ ಕುಚ್ಚದ್ದೆಗಳನ್ನು ನೋಡಿ ಎನ್ನ ಮನಸ್ಸನ್ನು ಎಷ್ಟು ಮೋಹಳಿಸುವ ನೋಡು. ಎಲ್ಲ ಸಾರಥಿ, ನಾನು ನಿತ್ತರಿಸಲಾರೆ. ಎನ್ನ ಚಂಚಲ ಚಿತ್ತವನ್ನು ಮತ್ತ ಗಜಗಾಮನಿಗೆ ಬಿತ್ತರಿಸುವನು. ಹಾಗೆ ಸುಂದರಿ, ಕಂಬು ಗಂಧುರಿ, ಮದನ ಮಂಜುರಿ, ನಿನ್ನ ಪ್ರಿಯ ಸುಂದರನ ನಾನು ಬಂದಿರವನು. ಹೆಣ್ಣೆಲೆಗೆ ಬಂದು ಒಂದು ಚಂದದಿಂದ ಒಂದು ಮಾತನ್ನಾಡು. ಬಳಿರೆಯಲೇ ಈ ಸಾರಥಿ, ಇವಳು ಎನ್ನನ್ನು ಮಾತನಾಡ್ಸೇ ಇರುವಳು, ನಾನು ಹೇಗೆ ಸೇರಿಸಲಿ? ಇವಳ ಮದ್ಯವನ್ನು ನಿರೀಕ್ಷಿಸಿ ಸಿಂಹವನ್ನು ಹಾಚಿಕೊಂಡು ಸೇರಿತು. ಹೌದೇನು ದೇವ? ಹಾಳೆ ದಿಂಡಿನಂತೆ ಇರುವ ಇವಳ ತೊಡಿಗಳನ್ನು ನೋಡಿ ನಾನು ಹೇಗೆ ನಿತ್ತರಿಸಲಿ? ಹೆಣ್ಣೆ, ಗಜ ನಿಂಬೆ ಹಣ್ಣೆ, ಸುಲಿದ ಬಾಳೆ ಹಣ್ಣೆ, ಬಾಬಾ ನಿನ್ನ ಸಲವಾಗಿ ನಾನು ಬಂದಿರುವನು. ಎಲೆ ಸುಂದರಿ, ನಾನೇ ಪಟ್ಟದ ಗಂಡನಂದರಿ, ಇನ್ನಾದಕ್ಕಿದಳ ನನ್ನ ಹಿಂದೆ ಬಾಯೇ ಸುಂದರಿ. ಎಲೆ ಮತ್ತ ಗಜಗಾಮಿಣಿ, ಲಾವಣ್ಯ ವದನಿ, ಯಾತಕ್ಕೆ ಸುಮ್ಮನೆ ಇರುವೆ? ಎನ್ನ ಕೂಡ ಒಂದು ಮಾತನ್ನಾಡು, ಮೌನವಂಬಿಡು, ಅರಸವಂಬಿಡು, ಕಣ್ತೆರೆದು ನೋಡು, ಎನ್ನೊಡನೆ ಒಡಗುಡು, ಸುತನಂದು ಸುಖವನ್ನು ಕೊಡು. ಎನ್ನ ತೊಡೆಯ ಮೇಲೆ ತೊಡೆಯನ್ನಿಡು, ನಿನ್ನ ದುಂಡ ಕುಚ್ಚದ್ದನ್ನ ಕರೆದೋಳು ಕೊಡು. ಪದಿ ಪರಿಯಿಂದ ನಯವಿನಯದಿಂದ ಬೇಡವನಲ್ಲ ಈ ಸುಂದರಿ. ಬಳಿರೆಯಲೇ ಸಾರಥಿ, ಹೋಮದಿ, ಇವಳನ್ನು ನಿರೀಕ್ಷಿಸಿ ನೋಡಿಯನೋ ಎನ್ನ ಮನವು ನಿತ್ತರಿಸ ಹೋಯಿತು. ಎಲ್ಲ ಸಾರಥಿ, ಇವಳೆಂಥ ರೂಪವತಿ. ರಂಬೆ ಊರ್ವಶಿ ಎಂಬ ಸ್ತ್ರೀಯರು ಬಹು ರೂಪವತಿ ಎಂದು ಹೇಳುತ್ತಾರೆ. ರಂಬೆ ಎಂದರೆ ಬಾಳೆ, ಬಾಳೆಯ ಬಾಳು ಯಾತಕ್ಕಿದ್ದರ. ಊರ್ವಶಿ ಎಂದರೆ ವೇಸರಲ್ಲಿ ಉಳಿದಿತ್ತು ಇವಳ ಸೌಂದರ್ಯಂ ಸಂಪತ್ತು. ಆದರೆ ಇನ್ನು ರತಿಯನ್ನು ರೂಪವತಿ ಎಂದು ಹೇಳುತ್ತಾರೆ. ಆದರೆ ರತಿ ಎಂಬವಳು ಯಾವ ಜನ್ಮಕ್ಕೆ ಮನ್ಮಥನಿಗೆ ಒಬ್ಬಳೇ ರತಿ ಆಗಿದ್ದಳು. ಸಾರಥಿ, ಹಾಗಲ್ಲ. ಅದೇನು ದೇವ? ಈ ದ್ರೌಪದಿಗೆ 5 ಮಂದಿ ಪತಿಗಳು, ಈಗ ಇವಳ ಮೇಲೆ ನಾನೊಬ್ಬನೇ 6ನೇ ಪತಿ ಆದರೂ ಇವಳ ಸೌಂದರ್ಯಂ ಕೆಡದು. ಇವಳ ಅತಿ ರೂಪವತಿ. ಅದೇಗೆ ದೇವ? ಎಲೆ ಹೆಣ್ಣೆ, ಎನ್ನ ಹಿಂದೆ ಬಾನಾರಿ, ನೀನಾಗಬೇಡ ನೋಡು ಬೆದರದ ಚಿಗಿರ ಮರಿ ಅಂತ ಗಾಬರಿ. ನಿನ್ನನ್ನು ಬಿಡಿದು ಎತ್ತುಕೊಂಡು ಹೋಗುತ್ತೇನೆ ನೋಡು ನಾರಿ, ಮೊದಲ ಗದಾರಿ, ಹಿಡಿ ನಮ್ಮ ಪಟ್ಟಣಕ್ಕೆ ದಾರಿ. ನಡಿನಾಡಿ ಪಾಂಡವರ ರಾಣೆ, ಸುರಚೀರ ಸುರಚೀರ ಶಿಖಾವಾಣೆ, ನಡಿನಾಡಿ ಪಾಂಡವರ ರಾಣೆ, ಪಿಡಿದೊಯ್ಯುವೆನು ನಾನಿನ್ನ ಮೃಡನಾಣೆ, ನಡಿನಾಡಿ ಪಾಂಡವರ ರಾಣೆ, ಬಿಡದೆ ನಿನ್ನ ಪಿಡಿದೊಯ್ಯುವೆನು ಎನ್ನ ಏಕಾಂತ ಮಂದಿರಕ್ಕೆ ರಾಣಿ, ನಡಿ 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 ಪಾಂಡವರ ರಾಣೆ, ಎಣ್ಣೆ ಎಣ್ಣೆ ತಗಲ. ದ್ರೌಪದಿ, ನಮ್ದು ಹಾರೆಂದು ಕೇಳಿದ್ಯಾ? ಪಟೋರ್ಪಟ ಕಟಕರೋಳ ಸೌರ್ಯ ತ್ರುಟದಿಂದ ಮೆರೆಯುವ ಕಲಿವೀರ ಜಟಾಸೂರನೆಂಬ ದಾನವನೇ ನಾನು. ಕಿಮ್ಮಿರನೆಂಬ ದಾನವನೇ ಮುಖ್ಯ ಬಂಧುವಾದ ಇಡಂಬ ಸೂರ್ಯನ ತಂಗಿ ಇಡಂಬೆಂಬಳನು ನಾನು ಲಗ್ನ ಮಾಡಿಕೊಳ್ಳಬೇಕಂತ ಗೊತ್ತು ಮಾಡಿದನು. ಆ ಇಡಂಬ್ಯಂ ನಿನ್ನ ಗಂಡನೆಂಬ ಬಂಡ ಭೀಮನ ತಂದಿರವನಂತೆ. ಏ ಸುಂದರಿ ಅಣ್ಣಯ್ಯ, ಆದ್ದರಿಂದ ಬ್ರಾಹ್ಮಣ್ಯ ವೇಷವನ್ನು ಭೀಮನ ಹೆಂಡತಿಯಾದ ನಿನ್ನನ್ನು ಎತ್ತುಕೊಂಡು ಹೋಗುವುದಕ್ಕೆ ಬಂದಿರನು. ಕೇಳಿದೆಯಾ ಪಾಂಚಾಲಿ ವೈಮಾಲಿ, ನೀನು ಮಾತ್ರ ಬಲುಗೈಯಾಳಿ. ಇಲೇ ಸುಂದರಿ, ನಿನ್ನ ಅಂದ ಚಂದದ ಸೌಂದರ್ಯಕ್ಕೆ ನಾನು ಮನಸೋತಿರುವನು. ಎಲೇ ಹಿಂದೂ ಮುಗಿ, ನಿನ್ನ ಅದರ ಮಧುರಾಮೃತವನ್ನು ಸವಿಯಲು ಎನ್ನ ಮನವು ತವಕಸುತ್ತಿರುವುದು. ನಿನ್ನ ಕುಂತಲವನ್ನು ಕಂಡು ನಾನು ಭ್ರಾಂತನಾದೆ.
ಏಲೇ ಬಡ ನಡುವಿನ ವಯ್ಯಾರಿ ಬೋರ ನಿನ್ನ ಕುಂತಲವನ್ನು ಕಂಡು ನಾನು ಭ್ರಾಂತನಾದೆ. ಏಲೇ ಬಡ ನಡುವಿನ ವಯ್ಯಾರಿ, ಅಣ್ಣಯ್ಯ ನಿನ್ನ ನಡುವಿನ ವಯ್ಯಾರಾದ ಬೆಡಗನ ನುಡಿಗಳಿಗೆ ಕಡು ಸಡಗರದಿಂದ ನಿನ್ನೊಡಗೂಡಬೇಕೆಂದು ದೌಕದಿಂದ ಓಡಾಡಿ ಬಂದೆ. ಎಲೆ ಹೆಣ್ಣೆ, ನಾನು ಹೆಣ್ಣಾದ್ರೆ ನೀನ್ ಯಾರು? ಮಿನುಗುವ ನಿನ್ನ ಕಣ್ಣುಗಳನ್ನು ನೋಡಿದ್ರೆ ನನ್ನ ಮನವು ಬಣ್ಣಗೆಟ್ಟು ತಣ್ಣಗಾಯಿತು. ಎಲೆ ಮತ್ತ ಗಜಗಮಣಿ, ಮಾಡಬಾರದು. ನಿನ್ನ ಕುಚಿಗಳನ್ನು ನೋಡಿ ನಿತ್ತರಿಸಿ ನಾಚಿಕೆಯಂ ತೊರೆದು ಉನ್ಮತ್ತನಾಗಿ ನಿನ್ನನ್ನು ತೆಕ್ಕೆಯಿಂದ ಗಟ್ಟಿಯಾಗಿ ಹಾಕಿಕೊಂಡು ಹಿರಹ ವೇದವನ್ನು ತೀರಿಸಿಕೊಳ್ಳಬೇಕನ್ನಿಸುತ್ತೆ. ಎಲೇ ದ್ರೌಪದಿ, ಅಣ್ಣಯ್ಯ ತಿಳಿತೇ ಎನ್ನು ಸಂಗತಿ, ಇನ್ನು ನಿನಗೆ ಹಾರಿಲ್ಲ ಗತಿ, ನಿನಗೆ ನಾನೇ ಬದಿ, ಬಿಡಿಸಿ ಎನ್ನ ಕಾಮದ ಭ್ರಾಂತಿ, ಆಮೇಲೆ ಪಡೆಯುವ ಹೆಸರಂತಿ ಗತಿ. ಅಣ್ಣಯ್ಯ ಎಲೇ ಸುಂದರಿ, ವೇಷವನ್ನು ಬದಲಾಯಿಸಿಕೊಂಡು ಮೋಸ ಮಾಡಲು ಬಂದಿರುವಿಯಾ? ಸಹಜವಾಗಿ ಬಂದಿರಲ್ಲ ಸುಂದರಿ. ಇದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಇದು ಸರಿಯೇ? ಅದು ಯಾತಕ್ಕೆ ಸರಿಯಲ್ಲ? ಇದು ನೀತಿಯೇ? ಅದು ಯಾತಕ್ಕೆ ನೀತಿ ಅಲ್ಲ ಸುಂದರಿ? ಇದು ಧರ್ಮವೇ? ಅದು ಯಾತಕ್ಕೆ ಧರ್ಮ ಅಲ್ಲ ಸುಂದರಿ? ತಿಳಿದು ನೋಡು. ಇಲ್ಲೇ ಪಾಂಚಾಲಿ, ತಿಳಿದು ನೋಡು. ತಿಳಿದು ನೋಡಿ ಸುಂದರಿವಿ. ನಾನು ಬಯಸಿದ ಹೆಣ್ಣು ನಿನ್ನ ಗಂಡನು ಮಾಡಿಕೊಂಡು ಇದು ನಿನಗೆ ಧರ್ಮವೇ? ಅಣ್ಣಯ್ಯ ಇಲ್ಲೇ ಸುಂದರಿ, ಅಲ್ಲಿ ಹೇಳಿಕೆ ಮಾತು ಕೇಳಿದ್ರೆ ಕೆಟ್ಟು ಹೋಗಿ ನೋಡು. ಕೆಟ್ಟು ಹೋದ್ರೆ ಸಿಂತಲ್ಲ, ನಿನ್ನ ಮಾತ್ರ ಬಿಡಬೋದಲ್ಲ. ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇ ವೇಷವನ್ನು ಧರಿಸಿಕೊಂಡು ಬಂದು ನನ್ನನ್ನು ಕಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಅಣ್ಣಯ್ಯ, ಹೇ ಪಾಂಚಾಲಿ, ಪರ ಸತಿಗಳನ್ನು ಕಾಡುವುದು ನಿನಗೆ ಧರ್ಮವಲ್ಲ ಎನ್ನ ಮಾತನ್ನು ಕೇಳಿ ಕರವನ್ನು ಬಿಟ್ಟು ಹೋಗು. ಭ್ರಷ್ಟ, ಪರಮ ಪಾಪಿಷ್ಠ. ಏಲೇ ಪಂಚ ಪಾಂಡವರ ಸತಿಗಳಾದ ದ್ರೌಪದಿ, ಏನು ಮಾತನಾಡುತ್ತಿ? ಇದ್ದ ಮಾತನ್ನು ಹೇಳ್ತಿರುವನೋ ಮಂದಮತಿ. ನಾವು ದುರ್ಮಾರ್ಗರು, ನಿನ್ನ ಗಂಡರು ಮಾತ್ರ ಸಣಮಾರ್ಗರೇ. ಎಲೇ ಭ್ರಷ್ಟಮಂಡೆ, ಭ್ರಷ್ಟರೇ, ಕೆಟ್ಟ ಹೋಗಬೇಡ ನೋಡು, ನಟ್ಟಿಗೆನ ಮಾತನಾಡು. ನೀನು ಕೆಟ್ಟು ಹೋಗವೆ ನೋಡು. ಎಲೇ ನೀಚಳೆ, ನೀಚರೇ, ಪರ ಸತಿಯರ ಹತ್ತಿರವನ್ನೆಲ್ಲವದು ಒಳಿತಿಯಲ್ಲ ನಿನಗೆ ನೀತಿಯನ್ನು ಹೇಳ್ತಿಯಲ್ಲ, ಸ್ವಲ್ಪವಾದರ ನಾಚಿಕೆ ಅಲ್ಲ. ಇಡಂಬಿಯನ್ನು ತಂದಿದ್ದು ಒಳಿತಿಯಲ್ಲ ನಿನ್ನ ಗಂಡನಿಗೆ ಹಾತಕ್ಕೆ ನೀತಿಯನ್ನು ಹೇಳಲ್ಲ. ಜೋಪಾನ ಮಾಡಿಕೋ ನಿನ್ನ ಅಲ್ಲ, ಒಳ್ಳೆ ಮಾತಿನಲ್ಲಿ ತೆರಳೆ ಮೂರ್ಖಳೆ ಮಾಡಿದ್ರೆ ಎಲ್ಲೋ ಮೂರ್ಖ. ಮೂರ್ಖಳೆ, ಇಡಂಬಿಗೆ ನನ್ನ ಗಂಡನ ಮೇಲೆ ಇಷ್ಟವಾಗಿರುವುದು, ಜೊತೆಗೆ ಬಂದಳು, ನನಗಿಷ್ಟವಾಗಬೇಕಲ್ಲ. ಅದು ಯಾತಕ್ಕೆ ಇಷ್ಟವಲ್ಲ ಸುಂದರಿ? ಎಲ್ಲೋ ಮೂರ್ಖ. ಎಲೇ ಮೂರ್ಖಳೆ, ಕಂಡಂತೆ ಮಗಳ ಬೇಡ, ಸಹಜವಾಗಿ ಬೋಳನಲ್ಲ ಸುಂದರಿ. ಎಲ್ಲೋ ಭ್ರಷ್ಟ, ಎಲೇ ಪಾಂಚಾಲಿ, ಎಲ್ಲೋ ಮೂರ್ಖ, ಎಲೇ ಮೂರ್ಖಳೆ, ಎಲ್ಲೋ ಮಂದಮತಿ, ಎಲೇ ಪಾಂಚಾಲಿ, ಎಲ್ಲೋ ದುರ್ಮಾರ್ಗ, ಎಲೇ ದುರ್ಮಾರ್ಗಳೆ. ಅದೇನು ಚೆನ್ನಾಗಿ ಹೇಳು. ಕೋಳ ರಕ್ಕಸ ಹೆತ್ತ ಪುರುಷ
ಪಾಂಚಾಲಿ, ಪಥಗಳಿಲ್ಲದ ಸಮಯದಲ್ಲಿ ಬಂದು ನನ್ನನ್ನು ವ್ಯಥೆಪಡಿಸುತ್ತಿರುವೆಯಾ? ಹೌದು ಸುಂದರಿ. ಇದು ನಿನಗೆ ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ತಕ್ಕವಳು ಸುಂದರಿ? ಅಯ್ಯೋ ಶಿವ ಶಿವ, ಅಮ್ಮ ವನಲಕ್ಷ್ಮಿ ಭೂದೇವಿ ಈ ಮೂರ್ಖನು ಕಂಡಂತೆ ಬಗಳುತ್ತಿರುವನು. ಇದಕ್ಕೆ ನಾನು ಗತಿಯೇನು ಮಾಡಲಿ? ಇರೋ ಭ್ರಷ್ಟರೇ, ಭ್ರಷ್ಟಮುಂಡೆ, ಸೊಮ್ಮರೆ ಆಚೆಗೆ ಹೊರಟು ಹೋಗೋ ಮೂರ್ಖ, ಮಾಡಬೇಡ ಎನ್ನುವನ ತರ್ಕ. ದ್ರೌಪದಿ ಎಂಬ ನಾರಿಮಣಿ, ಎಲ್ಲೋ ಮೂರ್ಖ, ನೀತಿ ಮಹತ್ವಗಳನ್ನು ಹೇಳುವುದರಲ್ಲಿ ನೀನು ಮಹಾತ್ರು ಬಲುಜಾಣಿ. ಲೇ ದ್ರೌಪದಿ, ಎಲ್ಲೋ ಮಂದಮತಿ, ಪತಿಗಳ ಹಿರಿಯ ಸಮಯದಲ್ಲಿ ಬಂದು ವ್ಯಕ್ತಪಡಿಸಲೆಂದು ಯಾತಕ್ಕೆ ಗೋಳಾಡಿತಿ? ಲೇ ಪಾಂಚಾಲಿ, ಬೇಡ. ಕಡು ಪರಾಕ್ರಮಶಾಲಿಯಾದ ದುಶ್ವಾಸನನ್ನು ಕೌರವನ ಸಭಾ ಮಧ್ಯದಲ್ಲಿ ಹುಟ್ಟೆ ಬಟ್ಟೆಯನ್ನು ಬಿಡಿದು ಹೇಳಿದು ದಟ್ಟನ ಮರ್ಯಾದವನ್ನು ಕಳೆದಾಗ ಭೀಮ ಅರ್ಜುನಾದ ಹೆದರಿಕೆ ಏನು ಮಾಡಿದರು? ನಿನ್ನ ದಾವ ಗಂಡರು ಬಿಡಿಸಿಕೊಂಡರು ಸುಂದರಿ, ಅವರ ಆಸೆ ಬಿಡು, ಮೋಹ ಬಿಡು, ಈ ಕಾಟಡನೆಲ್ಲ ಕಷ್ಟಪಡೋದು ಬಿಡು. ನಮ್ಮ ಪಟ್ಟನೆ ಹಾದೆ ಬಿಡಿ ಕಾಮಿಡಿ. ಎಲ್ಲ ಪತಿಗಳ ಆಸೆಯನ್ನು ಬಿಡು ಅಂತ ಹೇಳಿದೆಯಾ? ಹೌದು ಸುಂದರಿ. ಅದನ್ನು ಕೇಳೋದಕ್ಕೆ ನೀನು ಯಾರು? ನಾನು ನಿನ್ನ ಹಾರಿನ ಗಂಡ ಸುಂದರಿ. ಎಲ್ಲೋ ಮೂರ್ಖ, ಎಲೆ ಪಾಂಚಾಲಿ, ಗಂಡನೆಂದರೆ ಬಾಯಿಗೆ ಬಡಿವನು ಭಂಡ. ಅದು ಯಾತಕ್ಕೆ ಬಿಡಲ್ಲ ಸುಂದರಿ? ನನ್ನ ಪತಿಗಳಿಗೆ ಹೇಳಿ ನಿನ್ನ 30 ಫಲವನ್ನು ಬಡಿಸಿ ಬಿಡುವೆನು. ಅಷ್ಟು ಬಲಾಟದರ ಹೀಗೆ ಬರೆಯಲ್ಲ ಸುಂದರಿ. ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಎಲ್ಲೋ ಮಂದಮತಿ, ಎಲೆ ಪಾಂಚಾಲಿ, ಕೇಳವರೆ ಕೇಳು. ಎಲೆ ವಯ್ಯಾರಿ, ನನ್ನನ್ನು ಈ ರೀತಿಯಿಂದ ಕಾಡುತ್ತಿರುವೆಯಾ? ಹೌದು ಸುಂದರಿ. ಎಲ್ಲೋ ಭ್ರಷ್ಟ, ಎಲೆ ಪಾಂಚಾಲಿ, ಸಿದ್ಧಶೀಲ ವಾಸನ ಸಿದ್ದೇಶ್ವರನ ಸರ್ವತಾ ಮೆಚ್ಚಲಾರನು. ಆ ಸಿದ್ದೇಶ್ವರನ ಮೆಚ್ಚರಲ್ಲ ಸಿಂತಲ ನಿನ್ನ ಮಾತ್ರ ಬಿಡುವುದಲ್ಲ. ನಿನ್ನ ಪೌರುಷವನ್ನು ಎನ್ನ ಮೇಲೆ ತೋರಬೇಡ. ನಿನ್ನ ಮುಂದೆ ಸುಂದರಿ ಸಹೋದರರಿಂದ ಭಾವಿಸು, ಸುಂದರಿಯನ್ನು ಕರೆಯಬೇಡ. ಕರವನ್ನು ಬಿಟ್ಟು ಬಂದ ದಾರಿನ ಹಿಡಿದುಕೊಂಡು ಹೋಗು. ಕಂಡಿಯನ್ನ ಭ್ರಷ್ಟ. ಎಲೆ ಪಾಂಚಾಲಿ, ಎಂತ ಗಯ್ಯಾಳಿ. ಬಳಿರಿಯೇ ಎನ್ನಂತ ಗಂಡಿಗಳೇನು ಲಗ್ಜೆ ಹೀನನಂದ ಬಗಳಿಯಲ್ಲ. ನೀನು ಲಗ್ಜೆಗೇಡಿಯೋ ನಾನು ಲಗ್ಜೆಗೇಡಿ ಅನ್ನೋದು ಈ ಸಜ್ಜನ ಸಮೂಹ ಬಲ್ಲರು. ಸತಿಯಳ ಹೊರುವಳನ್ನ ಹಡುವಿನಲ್ಲಿ ಬಿಟ್ಟು ಹೇಡಿಗಳಂತ ಹೋಗಿರುವ ನಿನ್ನ ಪತಿಗಳ ಲಗ್ಜೆಗಡಿಗಳು ಮೇಲಾಗಿ ನೀನು ಯಾವಾಗರ್ತಿ ಅಂತ ಮಾತನಾಡಿ. ಈ ಲೋಕದಲ್ಲಿ ಒಬ್ಬ ಪುರುಷನು ಬಹುಮಂದಿ ಸ್ತ್ರೀಯಲ್ಲೆಲ್ಲ ಸಂಸಾರ ಮಾಡುದುಂಟು. ಆದರೆ ನೀನು ಒಬ್ಬ ಸ್ತ್ರೀಯಳ 5 ಮಂದಿ ಗಂಡರ ಸಂಸಾರ ಮಾಡಿದಿಲ್ಲ. ನಿನ್ನಂತ ನಾಚಿಕೆಲ್ಲದೊಳೆ ನೋಡಿ ಸಹಜವಾಗಿ ಬಗಳಿಲ್ಲ ಸುಂದರಿ. ಈಗ 6 ಮಂದಿ ಗಂಡರಾದನೆಂಬ ಹ್ಯಾತಕ್ಕೆ ಸಂತೋಷ ಪಡಬಾರದು. ಇದರಲ್ಲಿ ತಪ್ಪೇನಿರುವುದು ಎನ್ನಂತ ರಸಿಕಾಗ್ನಿ ಕೂಡುವುದರಿಂದ ನಿನ್ನ ಹೃದಯ ಅಂತರಂಗ ಚಕೋರೋ ಅತ್ಯಂತ ದ್ರೌಪದಿ. ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟ ಮಂಡೆ, ಕಂಡಂತೆ ಬಗಳಬೇಡ. ಸಹಜವಾಗಿ ಬರೋಣ ಸುಂದರಿ. ನೀನು ಈ ರೀತಿ ಬಗಳಿದರೆ ನನ್ನ ಪತಿಗಳಿಗೆ ತಿಳಿದರೆ ನಿನ್ನ ಮಾಡುವ ಸುಂದರಿ ನೀನು 1000 ಹೋಳು ಮಾಡಿ ಕೊಂದು ಬಿಡುವರು. ಅಷ್ಟು ಬಲಾಟದಲ್ಲಿ ಹೀಗೆ ಬರೋಳು ಸುಂದರಿ. ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟ ಮಂಡೆ, ನಿನ್ನ ನಾಲಿಗೆಯನ್ನು ಸರಳ ಸೀಳಿ ಬಿಡುವರು. ಯಾತಕ್ಕೆ ಸೀರುವಳು ಸುಂದರಿ? ನೀನು ಈ ರೀತಿ ಸುಂದರಿ ಎನ್ನುವಿಲ್ಲ ಅದಕ್ಕೆ. ಎಲೆ ಪಾಂಚಾಲಿ,
ನಿನ್ನ ಮೇಲೆ ಆಸೆ ಆಗಿರೋದು ಸುಂದರಿ. ಸುಂದರಿ ಏನ್ ಮಾಡುವೆ? ನಿನ್ನನ್ನು ಇಷ್ಟಪಟ್ಟು ಬಂದಿರೋನು ಸುಂದರಿ. ನನಗೆ ಇಷ್ಟವಾಗಬೇಕಲ್ಲ. ಅದೇ ಆತಕ್ಕೆ ಇಷ್ಟವಲ್ಲ ಸುಂದರಿ. ಎಲ್ಲ ಭ್ರಷ್ಟ. ಇಲೇ ಭ್ರಷ್ಟ ಮುಂಡೆ, ಯಾದಮ್ಮ, ಇಲೇ ಪಾಂಚಾಲಿ, ಹೇಳಿವರೆ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇನ ಅಲ್ಲ ಮಾನವರಾಯ. ನ್ಯಾಯವೇನ ಅಲ್ಲ ಮಾನವರಾಯ. ಎಲ್ಲ ಮಾತು ಕೇಳಲೆ ಹೇಳುವೆನಲ್ಲ. ನ್ಯಾಯವೇನ ಎನ್ನ ಪತಿಯಾದ ಜಗಜ್ಜಟ್ಟಿಯಾದ ಭೀಮನ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಬಲ್ಲ ಹೇಗೆ? ಸುಂದರಿ, ಎಲ್ಲೋ ಭ್ರಷ್ಟ. ಇಲೇ ಭ್ರಷ್ಟ ಮುಂಡೆ, ಬರವನು ನಿನ್ನನ್ನು ಗುಂಡಿಗೆ ಸರನೆ ಸೇರಿ ಬಿಡವನು. ಬಲಾಢ್ಯರಾಗಿ ಹೀಗಿರಬಾರದು ಸುಂದರಿ. ಪತಿಗಳಿಲ್ಲದ ಸಮಯದಲ್ಲಿ ಬಂದು ಈ ರೀತಿ ಎಗರಾಡುತ್ತಿರುವೆಯಾ? ಸರಿಯಲ್ಲ, ಸುಮ್ಮನೆ ಹೊರಟು ಹೋಗು. ಗಂಡಿಯ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಎಲೇ ದೃಪದ ನಂದಿನಿ, ಎನ್ನ ಗುಂಡಿಗೆ ಕಂಡಮಂ ನಿನ್ನ ಗಂಡನಾದ ಬಂಡ ಭೀಮನ್ ಸಹಜವಾಗಿ ಆಕಾಶ ಮಂಡಲಕ್ಕೆ ಸುನಕವು ಮುಖ ಎತ್ತಿ ಹೋದರದೆ ಆಕಾಶವು ಏನಾದರೂ ಬೆದರಬಲ್ಲದೆ? ನಿನ್ನ ಗಂಡನ ಪರಾಕ್ರಮನ ಹಾನಿಯನ್ನು ಹರಿಯಲು ಹೇಗೆ? ಬಂಡಿ ಬಂಡಿ ನಿನ್ನ ಗುಂಡೆಯ ಮೇಲೆ ಮಾಡಿ ಮಾಲಿ ಮಾಲೆ ಅಲಾಲಂದರ ಸೌರ್ಯವನ್ನು ಎನ್ನಂತ ಗಂಡಿಗಳ ಮುಂದೆ ಹೇಳಿದ್ರೆ ನಾನು ಭಯಪಡಲಿ, ನಿನ್ನ ಬಿಟ್ಟು ಹೋಗೋನೆ. ಇಲೇ ನಾರಿ ಒಯ್ಯಾರಿ, ನಾನೇ ನಿನ್ನ ಗಂಡನಂದರೆ ಸರಿ, ಇಲ್ಲವಾಯಿತೆಂದ್ರೆ ಹಾಗೂ ನಿನ್ನ ಮಾನವ ಹೋಗೋದಾರಿ. ಇದನ್ನು ನೋಡುವ ಈ ಸಮಾಜದಲ್ಲಿ ಹಾ ಬಂಡ ಭೀಮನ ನಿನ್ನ ಗಂಡವನೆಂಬುದನ್ನು ಮರಿ ನಾರಿ ಮತನ ಕಟಾರಿ ಕುರಿ ನಮ್ಮ ಪಟ್ಟಣಕ್ಕೆ ದಾರಿ. ಎಲ್ಲೋ ಜಟಾಸು ನಮ್ಮ ಬಂದ ಬಂದೆ. ಇಲೇ ಸುಂದರಿ, ಎಲ್ಲೋ ಲಜ್ಜೆಯಾಡಿ. ಇಲೇ ಪಾಂಚಾಲಿ, ಅದೇನ್ ಚೆನ್ನಾಗಿ ಹೇಳು. ಎಲ್ಲೋ ಜಟಾಸು ನಮ್ಮ ಬಂದ ಬಂದೆ. ಎಲ್ಲೋ ಲಜ್ಜೆಯಾಡಿ. ಇಲೇ ಪಾಂಚಾಲಿ, ಮೂರು ಲೋಕದ ಗಂಡನಾದ ಎನ್ನ ಪಾರ್ಥನ ಬಂದರೆ ನಿನ್ನನ್ನು ಸುಮ್ಮನೆ ಬಿಡವನೆಂದು ತಿಳಿದುಕೊಂಡ್ರೆ ಹೇಗೆ? ಬರವರ ಸ್ವಲ್ಪ ತಾಳು. ಎನ್ನ ಪೌರುಷವನ್ನು ಎನ್ನ ಪತಿಯ ಮುಂದೆ ತೋರಿಸು. ಕಂಡೇನ ಭ್ರಷ್ಟ ಪರಮ ಪಾಪಿಷ್ಟ. ವೀರಸೇನ ರೆಡ್ಡಿಗೌಡ ಅವರು ವೇದಿಕೆ ಮೇಲೆ ಬರಬೇಕಂತ ಎನ್ನ ಗುಂಡಿಗೆ ಕಂಡಮಂ ನಿನ್ನ ಗಂಡನಾದ ಬಂಡ ಭೀಮನ್ ತೆಗಿವೇನೆ. ಆಕಾಶ ಮಂಡಲಕ್ಕೆ ಸುನಕವು ಮುಖ ಎತ್ತಿ ಹೋದರದೆ ಆಕಾಶವೇನಾದರೂ ಬೆದರಬಲ್ಲದೆ? ನಿನ್ನ ಗಂಡನ ಪರಾಕ್ರಮನ ಹಾನಿಯನ್ನು ಹರಿಯದನೇ ಹೇಗೆ?
ಹಾಲಂಡ ಪಾರ್ಥನ ಸುದ್ದಿಯನ್ನು ಎನ್ನಂತ ಗಂಡಿಗಳ ಮುಂದೆ ಹೇಳಿದ್ರೆ ನಾನು ಭಯಪಡುವನೆ, ನಿನ್ನ ಬಿಟ್ಟು ಹೋಗನು ದ್ರೌಪದಿ. ಬಿಡಿಸಿ ಕಾಮನ ಭ್ರಾಂತಿ. ಎಲೇ ಮೂರ್ಖಳೆ, ಎಲೇ ಪಾಂಚಾಲಿ, ಅದು ಯಾತಕ್ಕೆ ಬಂದ್ರಿ? ಹೆಣ್ಣಂದರೆ ಏನಂತ ತಿಳ್ಕೊಂಡಿವಿ? ಹೌದು ಸುಂದರಿ. ಹೆಣ್ಣಂದರೆ ಏನಂತ ತಿಳ್ಕೊಂಡಿವಿ? ಹೆಣ್ಣಂದ್ರೆ ಬಂಗಾರ ಅಂತ ತಿಳ್ಕೊಂಡು ಸುಂದರಿ. ಮಾವಿನ ಹಣ್ಣನ್ನ ತಿಳಿದುಕೊಂಡಿವಿ. ಹೌದು ಸುಂದರಿ. ಏನೋ ಮೂರ್ಖ, ಎಲೇ ಮೂರ್ಖಳೆ, ಅದು ಹಣ್ಣು, ನಾನು ಹೆಣ್ಣು. ಎಲ್ಲೋ ಅದಕ್ಕಾಗಿ ಮೂರ್ಖ, ನಿನ್ನ ಕೌಶಲ್ಯ ಸುಂದರಿ. ಎಲ್ಲೋ ಭ್ರಷ್ಟ, ಎಲೇ ಭ್ರಷ್ಟ ಮುಂಡೆ, ಎಲ್ಲೋ ಅಧಮ. ಎಲೇ ಹದಮಳೆ, ಹೇಳುವರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹೆಣ್ಣೆಂಬ ಸಂಸ್ಕಾರವನ್ನು ಮರೆತು ಗಂಡೆಂಬ ಗರ್ವದಿಂದ ಬೆರೆಯಬೇಡ. ಅದು ಯಾತಕ್ಕೆ ಸರಗಲ್ಲ ಸುಂದರಿ? ಎಲ್ಲ ಭ್ರಷ್ಟ, ಎಲೇ ಭ್ರಷ್ಟ ಮುಂಡೆ, ಸುಮ್ಮನೆ ಕರವನ್ನು ಬಿಡು, ಇಲ್ಲವಾದರೆ ಸಿದ್ದೇಶ್ವರನು ಸರ್ವಥಾ ಮೆಚ್ಚಲಾರನು. ಆ ಸಿದ್ದೇಶ್ವರ ಮಾತ್ರ ಬಿಡುವುದಲ್ಲ. ಎಲ್ಲೋ ಲಚ್ಚಗೇಡಿ, ಎಲೇ ಪಾಂಚಾಲಿ, ಬಿಡಬೇಕು, ಬಂದ ದಾರಿని ಹಿಡಿದುಕೊಂಡು ಹೋಗಬೇಕು. ಕಣ್ಣೇನ ಭ್ರಷ್ಟ, ಪರಮ ಪಾಪಿಷ್ಟ. ಎಲೇ ಪಂಚ ಪಾಂಡವರು ಸತಿಯಾದ ದ್ರೌಪದಿ, 5 ಮಂದಿ ಗಂಡರಿದ್ದು ನೀನು ಮಾತ್ರ ಬಲುಗೈಯಾಳೆ. ನಿನ್ನ ಸ್ವಯಂವರಕ್ಕೆ ಮುಂಚಿತವಾಗಿ ಪಾಂಡವರು ಹರಿಗಿಣಿ ಮನೆಯಲ್ಲಿ ಸುಟ್ಟ ಹೋದರೆಂಬ ವಾಕ್ಯವನ್ನು ಕೇಳಿ ಪಾಂಡವರು ವಂಶದವರು ಯಾರಾದರೆ ಇದ್ದರೆ ಅವನನ್ನೇ ಶ್ರೇಷ್ಠ ಪತಿಯನ್ನಾಗಿ ನಿನ್ನ ದುಟ್ಟವಾದ ವಾಕ್ಯವನ್ನು ಕೇಳಿ ಗೋಕುಲ ಶ್ರೇಷ್ಠನಾದ ಗೋಪಾಲಕೃಷ್ಣನ ಇಷ್ಟದಂತೆ ನಿನ್ನ ಜನಕನ ಮಚ್ಚಯಂತ್ರನ ಸುಂದರಿ. ವೀರಸೇನ ರೆಡ್ಡಿ ಅವರು ಈ ಸುಂದರವಾದ ಗುಲಾಬಿ ಹಾರವನ್ನು ಜಟಾಸುರನ ಪಾತ್ರ ಮಾಡಿದಂಥವರಿಗೆ ಆಹಾರ ಮಾಡಿರ್ಬೇಕು. ಮಚ್ಚಯಂತ್ರನು ಭೇದಿಸಿ ವಿವಸ್ತೆಂಬ ಗಾಂಡಿಯು ನಿನ್ನನ್ನು ಗೆದ್ದ ಗಂಡನಾದನು. ಮಧ್ಯ ಪಾಂಡವನ ಒಬ್ಬನಲ್ಲದೆ ಪಾಂಡವರು 5 ಗಂಡರನ್ನು ಹಾಗೆ ಮಾಡಿಕೊಂಡು ಈಗ ನಾನು ಒಬ್ಬನಾದ್ರೆ 6 ಮಂದಿ ಗಂಡರಲ್ಲ ದ್ರೌಪದಿ. ನಮ್ಮ ಏಕಾಂತ ಮಂದಿರಕ್ಕೆ ಹೋಗೋಣ ಜಾಗೃತಿ. ಎಲ್ಲೋ ಮೂರ್ಖ, ಕಡೆ ಇವಳ್ಯಾರು? ಪಾಂಚಾಲಿ, ಅನ್ನ ಬೇಡ, ಅದು ಯಾತಕ್ಕೆ ಅನ್ನಬೇಡ ಸುಂದರಿ. ಮೇಲೆ ಬರಬೇಡ, ಅದು ಯಾತಕ್ಕೆ ಬರಬೇಡ ಸುಂದರಿ. ಸುಂದರಿ ಅನ್ನ ಬೇಡ, ಪೈಲೆ ಪಾಂಚಾಲಿ ಸಹೋದರಿ ಎಂದು ಕರೆ. ಎಷ್ಟು ಮಾತ್ರಕ್ಕೆ ಕರೆಯೋದಲ್ಲ ಸುಂದರಿ. ಪರಸತಿಗಳನ್ನ ಪರಪರೆಯಿಂದ ಕಾಣುವುದು ಧರ್ಮವಲ್ಲ. ಅದು ಯಾತಕ್ಕೆ ನಲವ ಸುಂದರಿ. ನೀನಾಡುವ ಮಾತುಗಳು ನನ್ನ ಪತಿಯ ಕಿವಿಗೆ ಬಿದ್ದರೆ ಏನು ಮಾಡುವುದೆಂದು ಸ್ವಲ್ಪ ಯೋಚಿಸು. ನಿನ್ನ ಗಂಡರು ಅಷ್ಟು 5 ಮಂದಿ ಗಂಡರಿದ್ದು ನಿನ್ನ ಏನು ಮಾಡುವುದು ಸುಂದರಿ. ಮೂರ್ಖ, ಎಲೇ ಮೂರ್ಖಳೆ, ಏನು ಮಾಡುವರೆಂದು ನನ್ನ ಪತಿಗಳ ಮೇಲೆ ಗೊತ್ತಾಗುವುದು. ಅಷ್ಟು
ಬಲಾಢ್ಯರಾದ್ರೆ ಹೀಗಿಲ್ಲ ಬರೆಯುವ ಸುಂದರಿ. ಬಂದ ದಾರಿని ಹಿಡಿದುಕೊಂಡು ಹೋಗೋ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏಲೇ ಪಂಚ ಪಾಂಡವರು ಸತಿಯಾದ ದ್ರೌಪದಿ, ನನ್ನೊಡಲೊಳಗಿದ್ದು ಕಡು ಕೋಪಾಗ್ನಿಯಿಂದ ನಿನ್ನ ಗಂಡರಾದ ಬಡ ಪಾಂಡವರ ಮಿಡಿದು ಓಡವಿಗೆ ಅಪ್ಪಳಿಸ ದೃಢ ಬಲಾಢ್ಯನಾದ ಮುಂಭಾಗದೊಳನಿಂದು ಕಡುಗು ಕರೆದು ರಕ್ಷಿಸಿ ಎಂದು ಹಂಬಲಿಸ ನಿನ್ನ ದೈನಕ್ಕೆ ನಾನು ನಿನ್ನ ಬಿಡುವನೇ ಬಂಡವನಿದೆ. ಕೋತಿಗೆ ಕೊಟ್ಟ ನೂತನ ಹಾರವನ್ನು ಹ್ಯಾತಕ್ಕೆ ನಿನ್ನ ಮರ್ಯಾದವನ್ನು ಸೂರ್ಯ ಮಾಡಿ ನಿನ್ನ ಕಂದರಂಗವನ್ನು ತುಂಡು ತುಂಡಾಗಿ ಕಂಡಿದೆ. ಹಿಂಡು ಭೂತ ಮಂಡಲಕ್ಕೆ ಹಬ್ಬೂಟ ಮಾಡಪ್ಪ. ಚಂಡ ಪ್ರಚಂಡ ಭುಜವರ ತಂಡ ಗಂಡುಗಳ ಗಂಡ ಉತ್ತಂಡನ ಮುಂದೆ ಇಂಥ ಸಣ್ಣ ಮಾತುಗಳು ನಡೆದ ಮತ್ತ ಗಜಗಾಮಿನಿ ನಡೆಯನ್ನ ಸದನಕ್ಕೆ ಬೇಗರಿ. ಎಲ್ಲ ಅಧಮರೆ ಎಲೆ ಹದಮಳೆ ಹೌದು ಸುಂದರಿ. ಎಲೆ ಭ್ರಷ್ಟಮಣೆ ಪರ ಸತಿಯನ್ನು ಈ ರೀತಿ ಹೊಗಳುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ. ಎಲ್ಲ ಭ್ರಷ್ಟ. ಎಲೆ ಭ್ರಷ್ಟಮಣೆ ನಾನು ಪರ ಸತಿಯಳು. ನೀನು ಪರಸತಿ ಆಗಿರೋಕ ನಿನ್ನ ಒಂದನ್ನು ಎತ್ತಿಕೊಂಡು ಹೋಗುವ ಬಂದನು ಸುಂದರಿ. ಪರ ಸತಿಯನ್ನು ಪಟ್ಟಗಳಲ್ಲಿ ವ್ಯತ್ಯಪಡಿಸುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ. ಎಲ್ಲೋ ಅಧಮನೆ. ಎಲೆ ಹದಮಳೆ. ಎಲ್ಲೋ ಭ್ರಷ್ಟನೆ. ಎಲೆ ಭ್ರಷ್ಟಮಂಡೆ. ಎಲ್ಲೋ ಗಂಡ. ಎಲೆ ಬಂಡ ಮುಂಡೆ. ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋದು ಮಾತ್ರ ಮರೆಯಬೇಡ. ಆದ್ರೆ ಒಲಿಸಿಕೊಂಡು ಹೋಗುವುದಕ್ಕೆ ಬಂದರು ಸುಂದರಿ. ಕಂಡಿಯನ್ನು ಮೂರ್ಖ ಮಾಡಬೇಡ ಎನ್ನುವನ ತರ್ಕ. ಏಲೇ ಒಯ್ಯಾರಿ ಸೀರ ಸಾಗರಕ್ಕೆ ಶರತ್ಕಾಲ ಚಂದ್ರನ ತಪ್ಪೋ ಸುಂದರಿ. ರಾಕ್ಷಸರು ಬಹು ಕಪಟೆಗಳನ್ನು ಹೇಳಿದ್ಯಾ. ಏಲೇ ಪಾಂಚಾಲಿ ನಿನ್ನ ಗಂಡನಾದ ಬಂಡ ಭೀಮನು ನನಗೆಂದು ನಿಶ್ಚಯ ಮಾಡಿದ ಹಿಡಂಬಿಯನ್ನು ಕಪಟತನದಿಂದ ಹೊತ್ತು ತಂದಿರೋನು. ಆದ ನೋಡಿ ಚಾಲದಿಂದ ಪಾಂಡವರು ಸತಿಯಾದ ನಿನ್ನನ್ನು ಎತ್ತುಕೊಂಡು ಹೋಗುವುದಕ್ಕೆ ಬಂದಿರೋನು. ಕೇಳಿದೆಯಾ ಪಾಂಚಾಲಿ ವೈಮಾಲಿ, ನೀನು ಮಾತ್ರ ಬಲುಗೈಯಾಳಿ. ನಿನ್ನ ಅಂದ ಚಂದದಕ್ಕೆ ನಾನು ಸೌಂದರ್ಯಕ್ಕೆ ನಿನ್ನ ಮನಸ್ಸೋತಿರುವನು. ಆದ ಕಾರಣ ನಮ್ಮ ಪಟ್ಟಣ ಪದ ಬಿಡುವಂತ ಮೂರ್ಖನ ಈ ಕಲಿವೀರ ಜಟಾಸುರನ ಗೋಳೆ ಎಲ್ಲೋ ಮಹಾಮೂರ್ಖನೇ. ಎಲೆ ಸುಂದರಿ, ಕಂಡಂತೆ ಬೊಗಳಿ ನನ್ನನ್ನು ಸುಂದರಿ ಎಂದು ಕರೆಯುತ್ತಿರುವೆಯಾ? ಹೌದು ಸುಂದರಿ, ಸಹಜವಾಗಿ ಕೂಗನಲ್ಲ ಸುಂದರಿ. ಮರ್ಯಾದೆಯನ್ನು ಕರೆಯುತ್ತಿರುವೆಯಾ? ಹೌದು ಸುಂದರಿ. ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಸುಂದರಿ ಎಂಬ ಮೂರಕ್ಷರವನ್ನು ಬಿಡು, ಸಹೋದರೆಂದು ಮೂರಕ್ಷರದಿಂದ ನನ್ನ ಕರೆ. ನೀ ಎಷ್ಟು ಮಹತ್ವವಿದ್ರೆ ಸಾಧ್ಯವಾಗದಲ್ಲ ಸುಂದರಿ. ಎನ್ನ ಕರವನ್ನು ಬಿಡು. ನೀನು ಹಣ್ಣ ಅಂತ ಕರೆಯೋದಾಗ ಸುಂದರಿ ಅಂತ ಕರಿಬಹುದಲ್ಲ ಸುಂದರಿ. ಬಿಟ್ಟು ಹೋಗದಿದ್ದರೆ ಶಾಪವನ್ನು ಕೊಡಬೇನು. ಅದು ಯಾತಕ್ಕೆ ಸಾಯವ ಕೊಟ್ಟರು ಸಿಂದಿಲ್ಲ ನಿನ್ನ ಮಾತು. ರಕ್ಕಸ, ಎಲೆ ಪಾಂಚಾಲಿ, ಆಗುವುದು ನಿನ್ನ ಕುಲನಾಶ. ಆದ್ರೆ ಸಿಂತಿಲ್ಲ ನಿನ್ನ ಮಾತ್ರ ಬಿಡುವುದಿಲ್ಲ.
ಹತ್ತು ಮುಂದೆ ಮಾತುಗಳು ಇಲ್ಲ, ಅವು ಬರೀ ಸಬಕ್ ಕೇಳ ಮಾತು ಇದಾವ, ಬರೀ 10 ಮುಂದೆ ಇಲ್ಲಿ ದ್ರೌಪದಿ ಏಲೇ ದ್ರೌಪದಿ ಹಾಟಕ್ಕೆ ಹಾಡುತ್ತಿ ಇಂದ ದ್ರೌಪದಿ ನಿಖಿಲ ಅಂಡದಲ್ಲಿ ಹಾಕಿಲ ಪ್ರಮುಖರೆಂಬ ಕದಾಂಬವನ್ನು ಕರೆದೋಳು ಮೆರಿವ ಈ ಗದರ್ದಂಡದಿಂದ ತೆರ್ಗತು ಈ ಧರಣಿಗೆ ಉರುಳಿಸನು ಜಟ್ಟಿಗಳಂತ ಬರ್ಪ ಗಟ್ಟಿಕಾರರಿಗೆ ಮುಷ್ಟಿಯಿಂದ 2 ಪೆಟ್ಟಿಟ್ಟು ಅವರ ದಿಟ್ಟತನನ್ನು ಕುಟ್ಟಿ ಹೊಟ್ಟು ಮಾಡಿ ತೂರಿಬಿಟ್ಟನು. ಇಂಥ ಜಗಜ್ಜಟ್ಟಿಯಾದ ಕಲಿವೀರ ಜಟಾಸೂರನಿಗೆ ನಿನ್ನ ಗಂಡರೆಂಬ ಸಣ್ಣ ಪಾಂಡವರನ್ನು ಹಂಚಿಕನೆ ಬೆಳೆದ್ರೆ ಎನಗ ಭಯ ಹುಟ್ಟು ಅದೇ ಎಲೆ ನಾರಿ ಮತನ ಕಟಾರಿ ಮಾತನ ಮಿಟಾರಿ ನೀನ್ ಹಾಗಬೇಡ ನೋಡು ಬೆದರದ ಸಿಗಿರ ಮರಿ ಅಂತ ಗಾಬರಿ ಹಿಡಿ ನಮ್ಮ ಪಟ್ಟಣಕ್ಕೆ ದಾರಿ. ದೇವ ಶ್ರೀಹರಿ, ಎನ್ನ ಪತಿಯಾದ ಭೀಮನು ಸೌಗಂಧಿಕ ಪುಷ್ಪವನ್ನು ತರುತ್ತೇನೆಂದು ಹೋದವನು ಇನ್ನೂ ಬರಲಿಲ್ಲ. ಈ ಮೂರ್ಖನು ಎನ್ನನ್ನು ವ್ಯತ್ಯಪಡಿಸುತ್ತಿರುವನು. ಎನ್ನನ್ನು ಕಾಯುವ ಭಾರ ನಿನ್ನನ್ನು ಕೂಡಿದ ದೇವ ದೀನ ಬಾಂಧವ. ಕಾಯುವವಾನೇನ ಯಾರಿಗೂ ತಿಳಿಯದ ನಿಧಾನ ತಾನೆ, ಯಾರಿಗೂ ತಿಳಿಯದು ಕಾಯುವವನೇ ಸಹಿಸಲಾರೆನು. ಎನ್ನ ಮಾನ ಅಭಿಮಾನವನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದ ದೇವ ದೀನ ಬಾಂಧವ. ನನಗೆ ನೀನಾಗು ಪ್ರೇಮದ ಸತಿ, ನಿನಗೆ ನಾನಾಗುವೆನು ಮೋಹದ ಪತಿ. ಈ ನಾಟಕಿ ಗೋಳಾಡ್ತಿ ನಮ್ಮ ಕುಲವೈರಿಯಾದ ಕಪ್ಪ ಬಣ್ಣವಳ ಕಳ್ಳ ಕೃಷ್ಣನ್ ಸರಣಿ ಮಾಡಿದ್ರೆ ಅವನ ಬಂದು ನಿನ್ನ ರಕ್ಷಿಸ್ತೀನಿ. ಅಷ್ಟು ಬಲವಂತಾನೆ ಅವನ ಅಷ್ಟು ಪರಾಕ್ನಾದ್ರೆ ಈಗಲೇ ಬರಲ್ಲ ಸುಂದರಿ. ನಿನ್ನನ್ನು ರಕ್ಷಿಸುವ ರಾಕ್ಷಸ ಅಧ್ಯಕ್ಷ ಕಲಿವೀರ ಜಟಾಸುರ ನಾನಿರಲಿಕ್ಕೆ ಆ ಬಂಡ ಕಮಲೇಶನ್ ಧ್ಯಾನಿಸ ಈಗಲೇ ನಿನ್ನ ಕರವನ್ನು ಬಿಡಿಸಿಕೊಳ್ಳ ಬಲಾಢ್ಯರನ್ನು ನೋಡಿಕೊಳ್ಳಬಷ್ಟೇ ದುರದೃಷ್ಟವೇ. ತಂಗಿಯ ಮಾನ ಉಳಿಸಲೇನು, ತಂಗಿಯ ಮಾನ ಉಳಿಸಲೇ ನನಗೆ ರಕ್ಷಣೆ ನೀಡುವೆ.
ನನಗೆ ಅಕ್ಷರವಾದಂತೆ ವರವನ್ನು ಕಾಣುತ್ತಿದೆ. ಈಗ ಈ ಭಂಡದಿಂದ ನನ್ನನ್ನು ಕಾಪಾಡುವ ಭಾರ ನಿನ್ನನ್ನು ಕೂಡಿದ ದೇವ ದೀನ ಬಾಂಧವ. ಬಳಿ ಬಳಿರಿಯಲ್ಲ ಈ ಸಾರಥಿ ಭೂಪತಿ ಇದು ಏನು ವಿಚಿತ್ರವು? ಅದೇನು ದೇವ? ಎಲ್ಲಿಯೂ ಭದ್ರಕಾಸರಮಯು ಎಲ್ಲಿಯೂ ದ್ರೌಪದಿ. ಎನ್ನ ಕಾರ್ಯಕ್ಕೆ ಈ ಚಕ್ರವು ವಿಘ್ನಗಂಡಕವಾಯಿತು. ದೈವ ಸಹ ಇಲ್ಲದೆ ಎಷ್ಟು ಪ್ರಯತ್ನ ಮಾಡಿದರೆ ಕಾರ್ಯವೆಲ್ಲ ಸಫಲವಾಗಿತ್ತೆಂಬ ಮಾತು ಸುಳ್ಳಾಗದು. ಹೌದೇನು ದೇವ? ಈ ದ್ರೌಪದಿ ಹತ್ತಿರಕ್ಕೆ ಹೋದರೆ ಹಾರ್ಪಡಿಸುವುದು ಈ ಚಕ್ರವು. ಅಯ್ಯೋ, ನಾನು ಮಾಡಿದ ಕಾರ್ಯವೆಲ್ಲ ನೀರಿನಲ್ಲಿ ಬೆರಳಿಟ್ಟು ಸೆವಿ ನೋಡಿದಂತಾಯಿತು. ಹೌದು ದೇವ. ಇರಲಿ ಇರಲಿ, ಒಳ್ಳೇದು. ಈ ಚಕ್ರವು ಎಷ್ಟು ದಿವಸ ಕಾಯ್ತೀನಿ, ನಾನು ನೋಡ್ತೀನಿ, ಇಲ್ಲೇ ಕುಡಿತೀನಿ. ಅಮ್ಮ ದ್ರೌಪದಿ, ಶ್ರೀಕೃಷ್ಣನ ರಕ್ಷಣೆಗೋಸ್ಕರವಾಗಿ ಸುದರ್ಶನ ಚಕ್ರವನ್ನು ಕಳಿಸಿರುವನು. ಆ ಚಕ್ರವು ಬಂದು ನಿನ್ನನ್ನು ರಕ್ಷಿಸುವುದು. ಈ ಪಾಪಿಯ ಧನುಜ ಮಾತಿನಿಗೆ ನೀನು ಎಷ್ಟು ಮಾತ್ರಕ್ಕೂ ಭಯಪಡಬೇಡಮ್ಮ ದೃಪದನಂದನಿ. ಅರ್ಜುನ 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 ಎಷ್ಟು ಮನೋಹರವಾಗಿ ಕಾಣುವುದು ನೋಡು ಅಮರಾವತಿ. ಹೌದು ದೇವ. ಎಲ್ಲಾ ಸಾರಥಿ ಭೂಪತಿ ಆಹಾ, ಇದು ನಮ್ಮ ತಂದೆಯಾದ ದೇವೇಂದ್ರನ ಪಟ್ಟಣವು. ಹೌದು ದೇವ. ಆಹಾ, ನೋಡುವರ ಕಣ್ಣಿಗೆ ಹಿಂಪಾಗಿ ವಿಶ್ರಮಿಸುವ ಕೊಳ್ಳವರ ದೇಹಕ್ಕೆ ತಂಪಾಗಿ ತೋರುವುದು. ಹೌದು ದೇವ. ಆದ ಕಾರಣ ಇಲ್ಲೇ ಸಮೀಪದಲ್ಲಿ ಕಾಣುವ ಹರಮಂದಿರಾದ ಹೊರಗಡೆಯಲ್ಲಿರುವ ಹಂಸತುಲಿಕ ತಲ್ಪದ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸ ಮಾರ್ಗಯಾತವು ಕಳೆದುಕೊಳ್ಳುವ ಗಂಡಿಯ ಸಾರಥಿ. ಅದೇ ಬರೀ ದ್ರೌಪದಿ ಪೂರ್ವಶಿ ದೇವೇಂದ್ರ ನಮೋ ನಮೋ ಪ್ರಿಯ ಮುರುಗನ ಕೈಯ ಐಶ್ವರ ವಸ್ತು ಮೇಲಕ್ಕೇಳೆ ಪ್ರಾಣಸಖಿ. ನಿನಗೆ ಕಾಲ ಇದು ಒತ್ತನ ಹಿಂದೆ ಹಾಡು ಹಾಡು ಹಾಡಾಡಿ